ನೋಡ್ರಿ ಇವತ್ತಿನ ಕ್ಲಾಸ್ ಒಳಗಡೆ 3ನೇ ಟೆಸ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಕ್ವಶನ್ ಏನೈತ್ ನೋಡ್ರಿ, ಭಾರತದ ನೆಪೋಲಿಯನ್ ಅಂತಂದ್ ಹೇಳಿ ಯಾರನ್ನ ಕರೀತಾರ ಅಂತಂದ್ ಹೇಳಿ. ಭಾರತದ ನೆಪೋಲಿಯನ್ ಅಂತಂದ್ ಹೇಳಿ ಯಾರನ್ನ ಕರೀತಾರ ಅಂತಂದ್ ಹೇಳಿದ್ರ ಸಮುದ್ರಗುಪ್ತನನ್ನ ಕರೀತಾರ. ಯಾರನ್ನ ಕರೀತಾರ? ಸಮುದ್ರಗುಪ್ತನನ್ನ. ಸೊ ಭಾರತದ ನೆಪೋಲಿಯನ್ ಅಂತಂದ್ ಹೇಳ್ಬಿಟ್ಟು ಸಮುದ್ರನನ್ನ ಕರೆದವ್ರು ಯಾರು ಅಂತ ಹಿಂಗ್ ಕ್ವಶನ್ ಕೇಳಿದ್ರು ಅಂತಂದ್ ಹೇಳಿದ್ರ ನಾವ್ ಏನಂತ ಹೇಳ್ಬೇಕು? ವಿ.ಎ. ಸ್ಮಿತ್ ಅನ್ನೋರ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ನಮ್ದು ಭಾರತದ ಹಿಸ್ಟ್ರಿ ಬಗ್ಗೆ ಡಿಸ್ಕಷನ್ ಅಂದ್ರೆ ಸ್ಟಡಿ ಮಾಡುವಾಗ ಸಮುದ್ರಗುಪ್ತನ ಸೈನಿಕ ಕಾರ್ಯಾಚರಣೆಗಳು ಯುದ್ಧಗಳನ್ನ ನೋಡ್ಬಿಟ್ಟು ಇವನೊಬ್ಬ ಹೆಂಗದ ಅಂತಂದ ಹೇಳಿದ್ರ ನೆಪೋಲಿಯನ್ ತರ ಇದಾನ ಅಂತಂದ ಹೇಳಿ. ಆಕ್ಚುಲಿ ಹೆಂಗಂತಂದ ಹೇಳಿದ್ರ ಅವ್ರಿಗಿಂತ ಓಲ್ಡ್ ಹಿಸ್ಟ್ರಿ ನಮ್ದು. ಆಕ್ಚುಲಿ ನೆಪೋಲಿಯನ್ ಫ್ರಾನ್ಸ್ ಅಲ್ಲಿರುವಂತ ನೆಪೋಲಿಯನ್ ಹೇಳ್ಬೇಕು ನೀನ್ ಸಮುದ್ರಗುಪ್ತನ್ ತರ ಅದಿ ಅಂತಂದ ಹೇಳಿ. ಬಟ್ ಆದ್ರೆ ಅವಾಗ ನಮ್ ಹಿಸ್ಟ್ರಿ ಎಲ್ಲ ಏನಂತಂದ ಹೇಳಿದ್ರೆ ಬೆಳಕಿಗೆ ಬಂದಿರ್ಲಿಲ್ಲ. ಅದಕ್ಕೋಸ್ಕರ ಇವನು ಭಾರತದ ನೆಪೋಲಿಯನ್ ತರ ಇದಾನ ಅಂತಂದೇಳಿ ವಿ.ಎ. ಸ್ಮಿತ್ ಯಾರಿಗ್ ಹೇಳ್ತಾನ? ಸಮುದ್ರಗುಪ್ತನನ್ನ ಕರೀತಾನ. ಈ ಪಾಯಿಂಟ್ ಅನ್ನ ನೋಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಸಮುದ್ರಗುಪ್ತನ ಬಗ್ಗೆ ಹೇಳ್ಬೇಕಂದ್ರೆ ಇವ್ರನ್ನ 100 ಕದನಗಳ ಸರದಾರ ಅಂತ ಕರೀತಾರ. ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ಸೊ ಉತ್ತರ ಭಾರತದಲ್ಲಿ 9 ರಾಜರನ್ನ ಸೋಲಿಸಿದ್ರ, ದಕ್ಷಿಣ ಭಾರತದಲ್ಲಿ ಟೋಟಲ್ ಆಗಿ 12 ರಾಜರನ್ನ ಸೋಲಿಸ್ತಾನ. ಆಲ್ಮೋಸ್ಟ್ ಇಡೀ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾವನ್ನ ಏನಪ್ಪಾ ಅಂತಂದ್ರೆ ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸ್ಕೊಂಡು ಆಳ್ವಿಕೆಯನ್ನು ನಡೆಸ್ತಿರೋಂತ ಒಬ್ಬ ಮಹಾನ್ ರಾಜ ಅಂತಂದ್ ಹೇಳ್ಬೋದು ಸಮುದ್ರಗುಪ್ತನನ್ನ. ಆಮೇಲೆ ಇವನು ಕವಿರಾಜ ಅಂತಾನೂ ಕೂಡ ಕರೀತಾರ. ಯಾಕಪ್ಪಾ ಅಂತಂದ ಹೇಳಿದ್ರೆ ಇವರು ಸಾಹಿತ್ಯದಲ್ಲಿ ತುಂಬಾ ವಿದ್ವಾಂಸರಾಗಿದ್ರು, ಸಂಗೀತ ಮತ್ತು ಸಾಹಿತ್ಯದೊಳಗಡೆ. ಸೊ ಅದಕ್ಕೋಸ್ಕರ ಇವರನ್ನ ಕವಿರಾಜ ಅಂತಾನೂ ಕೂಡ ಕರೀತಾರ. ಆಮೇಲೆ ಇವ್ರ ಚಿನ್ನದ ನಾಣ್ಯಗಳನ್ನು ಕೂಡ ಹೊಡಿಸ್ತಾರ. ಅದ್ರಲ್ಲಿ ಏನಂತಂದ ಹೇಳಿದ್ರೆ ವೀಣೆಯನ್ನ ನುಡಿಸ್ತಾ ಇರೋದು, ಇದನ್ನು ಕೂಡ ಕ್ವಶನ್ ಕೇಳಿದಾರ. ವೀಣೆಯನ್ನ ನುಡಿಸುತ್ತಿರುವ ಬಂಗಾರದ ನಾಣ್ಯಗಳನ್ನ ಬಿಡುಗಡೆ ಮಾಡಿದಂತಹ ರಾಜ ಯಾರು ಅಂತಂದ ಹೇಳಿ. ಸೊ ಅದು ಏನಂತಂದ್ ಸಮುದ್ರಗುಪ್ತ ಬರ್ತಾನ. ಅದಾದ ನಂತರ ಸಮುದ್ರಗುಪ್ತನ ಒಬ್ಬ ಸೇನಾನಿ ಮಹಾದಂಡ ನಾಯಕದಂತ ಹರಿಸೇನ ಏನಪ್ಪಾ ಅಂತಂದ್ರೆ ಒಂದು ಶಾಸನವನ್ನ ಕೆತ್ತಿಸ್ತಾನ. ಅದನ್ನ ನಾವು ಅಲಹಾಬಾದ್ ಸ್ತಂಭ ಶಾಸನ ಅಂತ ಕರಿತೀವಿ, ಅಥವಾ ಪ್ರಯಾಗ್ರಾಜ್ ಸ್ತಂಭ ಶಾಸನ ಅಂತಂದ ಹೇಳಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಸೊ ಇವನ್ ಯಾರ ಮಗ ಅಂತಂದ ಹೇಳಿದ್ರ 1ನೇ ಚಂದ್ರಗುಪ್ತ ಮತ್ತು ಲಿಚ್ಚವಿಯ ರಾಜಕುಮಾರಿಯಾದಂತಹ ಕುಮಾರದೇವಿಯ ಮಗ ಯಾರಂತಂದ ಹೇಳಿದ್ರ ಸಮುದ್ರಗುಪ್ತ. ಇದನ್ ಒಂದ್ ಪಾಯಿಂಟ್. ಆಮೇಲೆ 1ನೇ ಚಂದ್ರಗುಪ್ತ ಯಾವಾಗ ಆಳ್ವಿಕೆಗೆ ಬರ್ತಾನ, ಈಗ ನೋಡ್ರಿ ಗುಪ್ತರ ಕಾಲವನ್ನ ನೀವು ತಗೊಂಡ್ರಿ ಅಂತಂದ ಹೇಳಿದ್ರೆ ಗುಪ್ತರ ಸ್ಥಾಪಕ ಯಾರಂತಂದ ಹೇಳಿದ್ರ ಶ್ರೀಗುಪ್ತ ಅಂತಂದ ಹೇಳ್ತೀವಿ. ಶ್ರೀಗುಪ್ತ ಆದ ನಂತರ ನೆಕ್ಸ್ಟ್ ಯಾರು ಬರ್ತಾರ ಅಂತಂದ ಹೇಳಿದ್ರ ಅವನ ಮಗನಾದಂತಹ ಘಟೋತ್ಕಚ ಬರ್ತಾನ. ಸೊ ಈ ತರ ಹಿಂಗ್ ಸ್ಟೆಪ್ ಬೈ ಸ್ಟೆಪ್ ಬರ್ತಾವ, ಅವುಗಳನ್ನೆಲ್ಲ ನೋಡ್ಕೊಳ್ರಿ. ಈಗ 1ನೇ ಚಂದ್ರಗುಪ್ತ ಯಾವಾಗ ಆಳ್ವಿಕೆಗೆ ಬರ್ತಾನ, ಸೊ ಅವಾಗ ಎಷ್ಟಾಗಿರುತ್ತೆ ಅಂದ್ರ ಟೈಮ್ ಕಾಲ ಎಷ್ಟಿರುತ್ತೆ ಅಂತಂದ್ರೆ ಅದ್ರ ವರ್ಷ 320 ಇರುತ್ತ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಗುಪ್ತ ಶಕೆ ಅಂತ ಕರಿತೀವಿ. ಏನಂತ ಕರಿತೀವಿ? ಗುಪ್ತ ಶಕೆ. ಈ ಪಾಯಿಂಟ್ ಅನ್ನ ಕೂಡ ಏನಂದ್ರೆ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ನಿಮ್ಗೆ ಎಲ್ರಿಗೂ ಗೊತ್ತೈತೆ ಹರ್ಷವರ್ಧನರ ಬಗ್ಗೆ. ಹರ್ಷವರ್ಧನ ಯಾರಪ್ಪಾ ಅಂತಂದ ಹೇಳಿದ್ರ ಮಹಾನ್ ಉತ್ತರ ಭಾರತದ ರಾಜ ಅಂತಂದ್ ಹೇಳ್ಬೋದು. ಇವನನ್ನ ಉತ್ತರ ಪತೇಶ್ವರ ಅಂತ ಕರಿತಾ ಇದ್ರು. ಇವನ್ ಯಾರ ಜೊತೆಗೆ ಯುದ್ಧ ಮಾಡ್ತಾ ಅಂತಂದ ಹೇಳಿದ್ರ ನರ್ಮದಾ ಕಾಳಗದೊಳಗಡೆ 2ನೇ ಪುಲಿಕೇಶಿಯನ್ನ ಎದುರು ಹಾಕೊಂತಾನ. ಅದು ಯಾವ ಶಾಸನದಲ್ಲಿ ಹೇಳ್ತಾರ? ಐಹೊಳೆ ಶಾಸನದೊಳಗಡೆ ಬರುತ್ತೆ. ಯಾವ ಶಾಸನದಲ್ಲಿ? ಐಹೊಳೆ ಶಾಸನದೊಳಗಡೆ. ಅದನ್ನ ಕೆತ್ತಿಸಿದಂತಹ ಪರ್ಸನ್ ಯಾರಂತಂದ ಹೇಳಿದ್ರ ರವಿ ಕೀರ್ತಿ ಅಂತಂದ ಹೇಳ್ತೀವಿ. ಯಾರು? ರವಿ ಕೀರ್ತಿ. ಈ ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ಅಶೋಕನ ಬಗ್ಗೆ ನಿಮ್ಗೆ ಗೊತ್ತೈತೆ, ಇವನು ಒಂದೇ ಒಂದು ಯುದ್ಧವನ್ನ ಮಾಡ್ತಾನ. ಅದನ್ನ ನಾವು ಕಳಿಂಗ ಯುದ್ಧ ಅಂತ ಕರಿತೀವಿ, ಕ್ರಿಸ್ತ ಪೂರ್ವ 261 ಪಾಯಿಂಟ್ಸ್ ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತಂದ ಹೇಳಿ. ಸೊ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವ್ದು ಅಂತಂದ್ರೆ ಇದ್ರೊಳಗಡೆ ಈಗ ನೋಡ್ರಿ ಹಿಮಾಲಯ ಅಂತಂದ್ ಹೇಳಿದ್ರೆ ಹಿಮಾಲಯವನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಇನ್ನೂ ಕೂಡ ಅದು ಎತ್ತರ ಬೆಳೀತಾ ಐತೆ. ಸೊ ಅದಕ್ಕೋಸ್ಕರ ಅದನ್ನ ನಾವು ಹಿಮಾಲಯ ಪರ್ವತಗಳನ್ನ ನಾವು ಯಂಗೆಸ್ಟ್ ಅಂತಂದ್ ಹೇಳ್ತೀವಿ. ಯಂಗೆಸ್ಟ್ ಅಂತಂದ್ ಹೇಳಿ. ಸೊ ತುಂಬಾ ಏನಪ್ಪಾ ಅಂತಂದ್ರೆ ಯಂಗೆಸ್ಟ್ ಪರ್ವತ ಶ್ರೇಣಿಗಳು ಯಾವಪ್ಪ ಅಂತಂದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳು. ಬಟ್ ಅದ್ರ ಓಲ್ಡೆಸ್ಟ್ ಅಂತ ಬಂದಾಗ ತುಂಬಾ ಹಳೆ ಅಂತ ಬಂತು ಅಂತಂದ್ರೆ ಅರಾವಳಿ ಅಂತಂದ್ ಹೇಳ್ತೀವಿ. ಆಮೇಲೆ ಇವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೀವಿ. ಮಡಿಕೆ ಪರ್ವತಗಳು. ಫೋಲ್ಡ್ ಮೌಂಟೇನ್ಸ್ ಅಂತಂದ ಹೇಳಿದ್ರೆ ಕನ್ನಡದಾಗ ಮಡಿಕೆ ಪರ್ವತಗಳು. ಯಾಕಂತಂದ ಹೇಳಿದ್ರೆ ನೀವು ಮೇಲ್ಗಡೆಯಿಂದ ನೋಡ್ರಿ ಅಂತಂದ ಹೇಳಿದ್ರೆ ಈ ತರ ಹಿಂಗ್ ಮಡಿಕೆ ಬಿದ್ದಿರೋ ತರ ನಿಮಗ್ ಕಾಣಿಸ್ತಾವ. ಸೊ ಅದಕ್ಕೋಸ್ಕರ ಅವುಗಳನ್ನ ಮಡಿಕೆ ಪರ್ವತಗಳು ಅಂತ ಕರಿತೀವಿ. ಇದು ಒಂದು ಪಾಯಿಂಟ್ ಏನಂತಂದ್ರೆ ಇದ್ರಲ್ಲಿ ನೆನ್ಪಿಟ್ಕೋಬೇಕು.
ಅದಾದ ನಂತರ ಅರಾವಳಿ ಬೆಟ್ಟಗಳು ಯಾವ ಯಾವ ರಾಜ್ಯಗಳಲ್ಲಿ ಹರಡ್ಕೊಂಡಿದಾವು ಅಂತ ಕ್ವಶನ್ ಕೇಳಿದ್ರು ಅಂತಂದ ಹೇಳಿದ್ರೆ, ಯಾವ ಯಾವ ರಾಜ್ಯಗಳಲ್ಲಿ ಇದಾವ ಅರಾವಳಿ ಬೆಟ್ಟಗಳು? ಆಲ್ಮೋಸ್ಟ್ ಈ ಪ್ರದೇಶದಲ್ಲಿ ಕಂಡು ಬರ್ತಾವ. ಅಂದ್ರೆ ಯಾವ್ಯಾವ? ಗುಜರಾತ್ ಬರುತ್ತ, ಅದಾದ ನಂತರ ಅತಿ ಹೆಚ್ಚೇನಂತಂದ ಹೇಳಿದ್ರ ರಾಜಸ್ಥಾನದಲ್ಲಿ ಕಂಡು ಬರುತ್ತ, ಆಮೇಲೆ ಸ್ವಲ್ಪ ಭಾಗ ಏನಂತಂದ ಹೇಳಿದ್ರ ಹರಿಯಾಣದೊಳಗಡೆ ಕಂಡು ಬರುತ್ತ. ಆಮೇಲೆ ಸ್ವಲ್ಪ ಗ್ಯಾಪ್ ಆಗಿ ಏನಂತಂದ ಹೇಳಿದ್ರೆ, ಈಗ ನೋಡ್ರಿ ಪರ್ವತಗಳು ಕಂಟಿನ್ಯೂಸ್ ಆಗಿದಾವ, ಆಮೇಲೆ ಗ್ಯಾಪ್ ಆಗಿ ಈ ತರ ಏನಂತಂದ ಹೇಳಿದ್ರೆ ಸಣ್ಣ ಸಣ್ಣ ಪರ್ವತಗಳಿದಾವ. ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ದೆಹಲಿಗೆ ಹೋಗಿ ಆ ಪರ್ವತದ ಮೇಲೆ ಏನಂತಂದ ಹೇಳಿದ್ರೆ ಒಂದು ಬಿಲ್ಡಿಂಗ್ ಅನ್ನ ಕಟ್ತಾರ. ಅದನ್ನ ನಾವು ರಾಷ್ಟ್ರೀಯ ಭವನ ಅಂತ ಕರಿತೀವಿ. ಏನಂತ ಕರಿತೀವಿ ಅಂದ್ರ ರಾಷ್ಟ್ರೀಯ ಭವನ. ಈ ಪರ್ವತಗಳ ಎಕ್ಸ್ಟೆನ್ಷನ್, ಇದು ವಿಸ್ತರಿಸಿದ ಭಾಗ ಅಂತಂದ ಹೇಳ್ತೀವಿ. ಸೊ ಅದ್ರ ಏನಪ್ಪಾ ಅಂತಂದ ಹೇಳಿದ್ರ ರೈಸಿನ್ ಹಿಲ್ಸ್ ಅಂತಂದ ಹೇಳಿ, ರೈಸಿನ್ ಹಿಲ್ಸ್ ಅಂತಂದ ಹೇಳಿ ಬರುತ್ತ. ಸೊ ಅದೇನಪ್ಪಾ ಅಂತಂದ ಹೇಳಿದ್ರ ಅಲ್ಲಿ ರಾಷ್ಟ್ರೀಯ ಭವನ ಐತೆ. ಕ್ಲಿಯರ್ ಪಾಯಿಂಟ್ಸ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದ್ರೊಳಗಡೆ ಅರಾವಳಿ ಬೆಟ್ಟಗಳೊಳಗಡೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಇಲ್ಲಿ ಯಾವ ಯಾವ ಎಲಿಮೆಂಟ್ ಗಳು ಸಿಗ್ತಾವು ಅಂತ ಕ್ವಶನ್ ಕೇಳಿದ್ರು ಅಂತಂದ ಹೇಳಿದ್ರ, ಮೇನ್ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ತಾಮ್ರ ಸಿಗುತ್ತ. ಸೊ ಅದೇ ರೀಸನ್ಗೋಸ್ಕರ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ತಾಮ್ರ ಸಿಗುತ್ತ. ಇವನ್ ಸಿಂಧು ನಾಗರಿಕತೆ ಕಾಲದಲ್ಲೂ ಕೂಡ ಏನಂತಂದ ಹೇಳಿದ್ರೆ ಎಲ್ಲಿಂದ ತಾಮ್ರವನ್ನ ಯೂಸ್ ಮಾಡ್ತಾ ಇದ್ರು? ರಾಜಸ್ಥಾನದಿಂದಾನೇ ತಾಮ್ರವನ್ನ ಯೂಸ್ ಮಾಡ್ತಾ ಇದ್ರು. ಇದನ್ನೇನಂತಂದ ಹೇಳಿದ್ರೆ ತುಂಬಾ ಸರಿ ಕೇಳಿದ್ರ ಕ್ವಶನ್ ಅನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಏನ್ ಅರಾವಳಿ ಹಿಲ್ಸ್ ಇದಾವಲ್ಲ, ಈ ಅರಾವಳಿ ಹಿಲ್ಸ್ ಗಳಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಅದ್ರ ಹಿಂದ್ಗಡೆ ಒಂದು ಮರುಭೂಮಿ ಬರುತ್ತಾ. ಆ ಮರುಭೂಮಿಯನ್ನ ನಾವ್ ಏನಂತ ಕರಿತೀವಿ ಅಂದ್ರ ಥಾರ್ ಮರುಭೂಮಿ ಅಂತ ಕರಿತೀವಿ. ಯಾವ ಮರುಭೂಮಿ ಅಂತ ಕರಿತೀವಿ? ಥಾರ್ ಮರುಭೂಮಿ ಅಂತ ಕರಿತೀವಿ. ಅದ್ರ ಜೊತೆಗೆ ಇನ್ನು ಕೆಲವೊಂದು ಪಾಯಿಂಟ್ಸ್ ಗಳು ಬರ್ತಾವ, ಅವುಗಳನ್ನ ನಾನು ಇವಾಗ್ಲೇ ಹೇಳ್ಬಿಡ್ತೀನಿ ನಿಮ್ಗ. ನಮ್ಮ ಭಾರತ ದೇಶ ಅಂತ ಬಂತು ಅಂದ್ರೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಎಲ್ಲಿ ಬಂದ್ ಸಂಧಿಸ್ತಾವ? ಯಾರಿಗಾದ್ರೂ ಗೊತ್ತಿದೆ? ಒಂಥರ ಏನಂತಂದ್ರೆ ಸಂಧಿಸ್ತಾವ ಅಂತಂದ್ ಹೇಳ್ತೀವಿ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಬಂದ್ ಸೇರಿದಂಗ್ ಕಾಣಿಸ್ತಾವ. ವೆರಿ ಗುಡ್. ಸೊ ಇಲ್ಲಿ ನೋಡ್ರಿ, ಇಲ್ಲೇನಪ್ಪಾ ಅಂತಂದ ಹೇಳಿದ್ರ ಇವೆಲ್ಲ ಏನಂತಂದ ಹೇಳಿದ್ರ ಪಶ್ಚಿಮ ಘಟ್ಟಗಳು. ಈ ಕಡೆ ಇರುವ ಏನಂತಂದ ಹೇಳಿದ್ರ ಪಶ್ಚಿಮ ಘಟ್ಟಗಳು. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರ ಈ ಕಡೆ ಇರುವೆಲ್ಲ ಏನಂತಂದ ಹೇಳಿದ್ರ ಪೂರ್ವ ಘಟ್ಟಗಳು, ಪೂರ್ವ ಘಟ್ಟಗಳು. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇವೆಲ್ಲ ಬಂದ್ ಇಲ್ಲಿ ಸೇರಿದಂಗ್ ಕಾಣಿಸ್ತಾವ, ಹೋಗಿ ಜಾಯಿನ್ ಆದಂಗ್ ಕಾಣಿಸ್ತಾವ. ಇವುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರ ನೀಲಗಿರಿ ಬೆಟ್ಟಗಳು ಅಂತ ಕರಿತೀವಿ. ಇಲ್ಲಿ ಒಂದು ಬುಡಕಟ್ಟು ಜನಾಂಗ ಕಂಡು ಬರುತ್ತಾ, ಅದನ್ನ ನಾವು ತೋಡಾ ಬುಡಕಟ್ಟು ಜನಾಂಗ ಅಂತ ಕರಿತೀವಿ. ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಈ ಪ್ರದೇಶದೊಳಗಡೆ ಏನಂತಂದ ಹೇಳಿದ್ರ ಅರಾವಳಿ ಬೆಟ್ಟಗಳು ಕಂಡು ಬರ್ತಾವ. ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರ ಅರಾವಳಿ ಬೆಟ್ಟಗಳು. ಈ ಅರಾವಳಿ ಬೆಟ್ಟದಲ್ಲಿ ಅತಿ ದೊಡ್ಡ ಶಿಖರ ಯಾವುದು ಅಂತಂದ ಹೇಳಿದ್ರ ಅದನ್ನ ನಾವು ಗುರು ಶಿಖರ ಅಂತ ಕರಿತೀವಿ. ಏನಂತ ಕರಿತೀವಿ? ಗುರು ಶಿಖರ. ಸೇಮ್ ಅದೇ ತರ ಪಶ್ಚಿಮ ಘಟ್ಟಗಳಲ್ಲಿ ಅತಿ ದೊಡ್ಡ ಪರ್ವತ ಯಾವುದು ಅಂತಂದ ಹೇಳಿದ್ರ ಪಶ್ಚಿಮ ಘಟ್ಟ ಶ್ರೇಣಿ ಒಳಗಡೆ ಅದನ್ನ ನಾವು ಅನ್ನೈಮುಡಿ ಅಂತಂತ ಹೇಳ್ತೀವಿ. ಏನಂತ ಕರಿತೀವಿ? ಅನ್ನೈಮುಡಿ. ಕ್ಲಿಯರ್. ಅದೇ ತರ ಈ ಕಡೆ ಬಂತು ಅಂತಂದ ಹೇಳಿದ್ರ ಮಹೇಂದ್ರಗಿರಿ ಹಿಂಗ್ ಬರತ್ತ. ಸೊ ಪೂರ್ವ ಘಟ್ಟಗಳಲ್ಲಿ ಅಷ್ಟೊಂದೇನ್ ಕ್ವಶನ್ ಕೇಳಂಗಿಲ್ಲ, ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಈ ಪ್ರದೇಶಗಳಲ್ಲಿ ಬರ್ತಾವ, ಇವುಗಳನ್ನ ನಾವು ವಿಂಧ್ಯ ಪರ್ವತಗಳು, ಸಾತ್ಪುರ ಪರ್ವತಗಳು, ಆಮೇಲೆ ಮೈಕಲ್ ಪರ್ವತ ಶ್ರೇಣಿಗಳು ಅಂತಂದ್ ಹೇಳ್ತೀವಿ. ಸೊ ಅದನ್ನೇನಂತಂದ ಹೇಳಿದ್ರ ನೋಡ್ಕೋಬೇಕು. ಅದ್ರ ಜೊತೆಗೆ ಈ ಪ್ರದೇಶದಲ್ಲಿ ಕೆಲವೊಂದು ಪರ್ವತ ಶ್ರೇಣಿಗಳು ಬರ್ತಾವ. ಸೊ ಈ ಕಡೆ ಸೈಡ್ ಏನ್ ಬರುತ್ತಂದ್ರ ಮಯನ್ಮಾರ್ ಅನ್ನೋ ಒಂದು ದೇಶ ಬರುತ್ತ. ಮಯನ್ಮಾರ್ ಇದು ಇಂಡಿಯಾ. ಸೊ ಬಾರ್ಡರ್ ಹತ್ರ ಏನಪ್ಪಾ ಅಂತಂದ್ರೆ ಪರ್ವತ ಶ್ರೇಣಿಗಳು ಬರ್ತಾವ. ಇಂಡಿಯಾ ಮತ್ತು ಮಯನ್ಮಾರ್ ನಡುವೆ ನೈಸರ್ಗಿಕವಾಗಿ ಗಡಿ ರೇಖೆಯಾಗಿರುವಂತ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದ್ರ ಪಾಟ್ಕಾಯ್ ಬಮ್ ಅಂತಂದ್ ಹೇಳ್ಬೇಕು. ಯಾವ್ದಂತಂದ್ರೆ ಅದ್ರ ಹೆಸರು ಪಾಟ್ಕಾಯ್ ಬಮ್ ಪರ್ವತ ಶ್ರೇಣಿಗಳು ಅಂತಂದ್ ಹೇಳಿ. ಇದೊಂದು ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇಲ್ಲಿ ಮೇಘಾಲಯದೊಳಗಡೆ 3 ಪರ್ವತ ಶ್ರೇಣಿಗಳು ಬರ್ತಾವ. ಯಾವ್ಯಾವು? ಕಾಶಿ ಅಂತಂದ್ ಹೇಳಿ, ಅದಾದ ನಂತರ ಗಾರೋ ಅಂತಂದ್ ಹೇಳಿ, ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಜೈಂತಿಯ. ಕಾಶಿ, ಗಾರೋ ಮತ್ತು ಜೈಂತಿಯ ಅನ್ನೋ ಪರ್ವತ ಶ್ರೇಣಿಗಳು ಬಂದು ಅವೇನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಮಾನ್ಸೂನ್ ಮಾರುತಗಳನ್ನ ತಡೆದ್ಬಿಟ್ಟು ಅತಿ ಹೆಚ್ಚು ಮಳೆಯನ್ನ ಕೊಡ್ತಾವ ಮೇಘಾಲಯದೊಳಗಡೆ. ಸೊ ಅದೇ ರೀಸನ್ಗೋಸ್ಕರ ಮೇಘಾಲಯದ ಚಿರಾಪುಂಜಿ ಒಳಗಡೆ ಅತಿ ಹೆಚ್ಚು ಮಳೆ ಬೀಳುತ್ತ. ಅದ್ರಲ್ಲೂ ಪರ್ಟಿಕ್ಯುಲರ್ ಆಗಿ ಎಲ್ಲಪ್ಪಾ ಅಂತಂದ್ರೆ ಮೌಸಿನ್ ರಾಮ್ ಒಳಗಡೆ. ಎಲ್ಲಿ? ಮೌಸಿನ್ ರಾಮ್. ಇವೆಲ್ಲ ಏನಂತಂದ ಹೇಳಿದ್ರ ಕೆಲವೊಂದು ಇಂಪಾರ್ಟೆಂಟ್ ಪರ್ವತ ಶ್ರೇಣಿಗಳು. ಹಿಮಾಲಯವನ್ನ ಬಿಟ್ಟು ಹೇಳ್ದೆ. ಸೊ ಇದನ್ನೆಲ್ಲ ಏನಂತಂದ ಹೇಳಿದ್ರೆ ಒಂದ್ ಕಡೆ ನೋಟ್ಸ್ ಅನ್ನ ಮಾಡ್ಕೋಬೇಕು ನೀವು. ಏನ್ ಕ್ವಶನ್ ಬಂದ್ರು ಕೂಡ ಬರಿಬೇಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಟಮಿನ್ ಎ ನ ರಾಸಾಯನಿಕ ಹೆಸರೇನು ಅಂತಂದ್ ಹೇಳಿ ಕ್ವಶನ್ ನ ಕೇಳಿದಾರ.
ವಿಟಾಮಿನ್ಗಳದ್ದು ರಾಸಾಯನಿಕ ಹೆಸರು ಅದ್ರಲ್ಲಿ ವಿಟಾಮಿನ್ ಎದೇನಪ್ಪಾ ಅಂತಂದ ಹೇಳಿದ್ರೆ ಏನಂತ ಕರೀತಾರ? ರೆಟಿನಾಲ್ ಅಂತ ಕರೀತಾರ. ಏನಂತ ಕರೀತಾರ ಅಂತಂದ ಹೇಳಿದ್ರ ರೆಟಿನಾಲ್ ಅಂತಂದ್ ಕರೀತಾರ. ಇನ್ನು ಉಳಿದಿರೋ ವಿಟಾಮಿನ್ಸ್ ಗಳ ರಾಸಾಯನಿಕ ಹೆಸರುಗಳು ಏನೇನಂತಂದ್ ಹೇಳಿ ನೀವು ನೋಡ್ಕೋಬೇಕು. ಈಗ ನೋಡ್ರಿ, ವಿಟಾಮಿನ್ ಎ ಎಲ್ಲಾದ್ರೂ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ಯಾವ ರೋಗ ಬರುತ್ತ? ನೈಟ್ ಬ್ಲೈಂಡ್ನೆಸ್ ಅಂತಂದ್ ಹೇಳ್ತೀವಿ. ನೈಟ್ ಬ್ಲೈಂಡ್ನೆಸ್, ರಾತ್ರಿ ಏನಂತಂದ್ ಹೇಳಿದ್ರ ಕಣ್ಣ ಕಾಣಿಸಂಗಿಲ್ಲ, ರಾತ್ರಿ ಗುರುಡುತನ ಅಂತಂದ್ ಹೇಳಿ. ಸೇಮ್ ಅದೇ ತರ ವಿಟಾಮಿನ್ ಬಿ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರ ಬೇರಿ ಬೇರಿ ಅಂತಂದ್ ಹೇಳಿ ಬರುತ್ತ. ಆಮೇಲೆ ವಿಟಾಮಿನ್ ಸಿ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರ ಸ್ಕರ್ವಿ ಅನ್ನೋದು ಬರುತ್ತ. ಆಮೇಲೆ ವಿಟಾಮಿನ್ ಡಿ ಕಡಿಮೆ ಆದ್ರೆ ರಿಕೆಟ್ಸ್ ಅನ್ನೋ ಒಂದ್ ರೋಗ ಬರುತ್ತ. ಅದ್ರ ಜೊತೆಗೆ ವಿಟಾಮಿನ್ ಇ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರ ಮಕ್ಕಳಾಗಂಗಿಲ್ಲ, ಅದನ್ನ ನಾವು ಬಂಜೆತನ ಅಂತ ಕರಿತೀವಿ. ವಿಟಾಮಿನ್ ಕೆ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರ ರಕ್ತ ಹೆಪ್ಪುಗಟ್ಟಂಗಿಲ್ಲ, ರಕ್ತ ಹೆಪ್ಪುಗಟ್ಟಂಗಿಲ್ಲ. ಸೊ ಎಲ್ಲಾ ವಿಟಾಮಿನ್ಸ್ ಗಳು ಇಂಪಾರ್ಟೆಂಟ್ ಆಗ್ತಾವ, ಆ ವಿಟಾಮಿನ್ಸ್ ಗಳನ್ನ ನೋಡ್ಕೋಬೇಕು. ಸರ್ ಆಮೇಲೆ ವಿಟಾಮಿನ್ ಎ ಹೆಂಗ್ ಬರುತ್ತ್ರಿ? ಯಾವ್ಯಾವ ಪದಾರ್ಥಗಳನ್ನ ತಿನ್ಬೇಕು ಅಂತ ಏನಾದ್ರು ಕ್ವಶನ್ ಬಂತಂತಂದ್ ಹೇಳಿದ್ರ ಕ್ಯಾರೆಟ್ ತಿನ್ಬೇಕಾಗತ್ತ, ಆಮೇಲೆ ನೆಕ್ಸ್ಟ್ ಪಪಾಯಿ ತಿನ್ಬೇಕಾಗತ್ತ, ಆಮೇಲೆ ನೆಕ್ಸ್ಟ್ ಹಾಲು, ಮೊಟ್ಟೆ ಒಳಗಡೆ ಎಲ್ಲ ಏನಂತಂದ್ ಹೇಳಿದ್ರ ವಿಟಾಮಿನ್ ಎ ಕಂಡು ಬರುತ್ತ. ಸೊ ಇಷ್ಟೇನಂತಂದ್ ಹೇಳಿದ್ರ ಇಂಪಾರ್ಟೆಂಟ್ ವಿಟಾಮಿನ್ ಎ ಬಗ್ಗೆ. ಆಮೇಲೆ ವಿಟಾಮಿನ್ ಎ ಅಂದ್ರ ಇವಾಗ ನಮ್ ಸರ್ಕಾರ ಏನ್ ಮಾಡತ್ತಂದ್ರ ಪೌಷ್ಟಿಕಾಂಶ ತುಂಬಾ ಕಡಿಮೆ ಇರೋದ್ರಿಂದ ಈಗ ಗರ್ಭಿಣಿಯರಿಗೆ ಏನಂತಂದ್ ಹೇಳಿದ್ರ ಒಂದು ಪ್ರೋಗ್ರಾಮ್ ಒಳಗಡೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಒಂದು ರೈಸ್ ಅನ್ನ ಪ್ರೊವೈಡ್ ಮಾಡ್ತಾರೆ, ಒಂದು ಅಕ್ಕಿಯನ್ನ ಪ್ರೊವೈಡ್ ಮಾಡ್ತಾರೆ. ಯಾಕಂದ್ರೆ ವಿಟಾಮಿನ್ ಎ ಇರತ್ತಂತಂದ್ ಹೇಳ್ರಿ. ಆ ರೈಸ್ ಯಾವ್ದಪ್ಪಾ ಅಂತಂದ್ ಹೇಳಿದ್ರ ಅಕ್ಕಿ ಹೆಸರು ಗೋಲ್ಡನ್ ರೈಸ್ ಅಂತಂದ್ ಹೇಳ್ತೀವಿ. ಈ ಗೋಲ್ಡನ್ ರೈಸ್ ಒಳಗಡೆ ವಿಟಾಮಿನ್ ಎ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದನ್ನ ಗರ್ಭಿಣಿಯರಿಗೆ ಅಂಗನವಾಡಿ ಒಳಗಡೆ ಪ್ರೊವೈಡ್ ಮಾಡ್ತಿದ್ರು ಕೆಲವೊಂದ್ ದಿನ. ಸೊ ಈ ಗೋಲ್ಡನ್ ರೈಸ್ ಅಲ್ಲಿ ಏನಂತಂದ್ ಹೇಳಿದ್ರೆ ವಿಟಾಮಿನ್ ಎ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಸ್ತಿ ಐತೆ. ಸೊ ಇದನ್ನ ನೆನ್ಪಿಟ್ಕೋಬೇಕು ಪಾಯಿಂಟ್ಸ್ ಗಳು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಯಾವ ಬಂದರನ್ನ ಅರೇಬಿಯನ್ ಸಮುದ್ರದ ರಾಣಿ ಅಂತಂದ್ ಹೇಳಿ ಕರೀತಾರ? ಯಾವ ಬಂದರವನ್ನ ಅರೇಬಿಯನ್ ಸಮುದ್ರದ ರಾಣಿ ಅಂತಂದ್ ಹೇಳಿ? ನೋಡ್ರಿ, ಅರಬ್ಬಿ ಸಮುದ್ರ ಯಾವ ಕಡೆಗೈತೆ, ಅದಾದ ನಂತರ ನೆಕ್ಸ್ಟ್ ಬಂಗಾಳ ಕೊಲ್ಲಿ ಯಾವ ಕಡೆಗೈತೆ ಅದು ಗೊತ್ತಾಗ್ಬೇಕು. ಅದ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ನಾವೇನು ಮಾಡಕ್ ಬರಂಗಿಲ್ಲ. ಈ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರ ಅರಬ್ಬಿ ಸಮುದ್ರ, ಈ ಕಡೆ ಏನಂತಂದ್ ಹೇಳಿದ್ರ ಬಂಗಾಳ ಕೊಲ್ಲಿ, ಕೆಳಗಡೆ ಏನಂತಂದ್ ಹೇಳಿದ್ರೆ ಹಿಂದೂ ಮಹಾಸಾಗರ ಅಂತಂದ್ ಹೇಳಿ ಮೂರು ದೊಡ್ಡ ದೊಡ್ಡ ಮಹಾಸಾಗರಗಳು ಬರ್ತಾವ, ಸಾಗರಗಳು, ಸಮುದ್ರಗಳು ಅಂತ ಅಂದ್ಕೊಳ್ರಿ. ಈಗ ನೋಡ್ರಿ, ಈ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರುವಂತಹ ಬಂದರುಗಳು ಮೇನ್ ಯಾವು? ಸರ್ ಮುಂಬೈ ಬಂದರು ಬಂದ್ ಬರುತ್ತಾರೆ. ಅದಾದ ನಂತರ ನೆಕ್ಸ್ಟ್ ಮರ್ಮುಗೋವಾ ಅಂತಂದ್ ಹೇಳ್ರಿ. ಆಮೇಲೆ ನೆಕ್ಸ್ಟ್ ಯಾವ್ದು? ಮಂಗಳೂರು ಬಂದರು ಬರುತ್ತ್ರಿ. ಆಮೇಲೆ ಕೇರಳದೊಳಗಡೆ ಕೊಚ್ಚಿ ಬಂದರು. ಈ ಕಡೆ ಸೈಡ್ ಬಂದ್ರಿ ಅಂತಂದ್ ಹೇಳಿದ್ರೆ ಚೆನ್ನೈ, ಆಮೇಲೆ ನೆಕ್ಸ್ಟ್ ವಿಶಾಖಪಟ್ನ, ಆಮೇಲೆ ನೆಕ್ಸ್ಟ್ ಬೇರೆ ಬೇರೆ ಪ್ಯಾರಾದೀಪ್, ಆಮೇಲೆ ನೆಕ್ಸ್ಟ್ ಲಾಸ್ಟ್ ಏನಂತಂದ ಹೇಳಿದ್ರೆ ಈ ಕಡೆ ಕೋಲ್ಕತ್ತಾ ಬಂದರುಗಳು ಅಂತಂದ ಹೇಳಿ. ಅವು ಯಾವ ಪ್ಲೇಸ್ ಗಳಲ್ಲಿ ಇದಾವ್ ನೋಡ್ಕೋಬೇಕು. ಇವಾಗ ನೋಡ್ರಿ, ಸೊ ಮೊದಲಿನ ಕಾಲದಲ್ಲಿ ಬ್ರಿಟಿಷರು ಬಂದಾಗಿಂದ 1400ರಿಂದ ಹಿಡ್ಕೊಂಡು ಪೋರ್ಚುಗೀಸರೆಲ್ಲ ಬಂದಾಗಿಂದ ಹಿಡ್ಕೊಂಡು ಅತಿ ಹೆಚ್ಚು ಯಾವ ಬಂದರವನ್ನ ಯೂಸ್ ಮಾಡ್ತಾ ಇದ್ರು ಅಂತಂದ ಹೇಳಿದ್ರೆ ಕೊಚ್ಚಿ ಬಂದರವನ್ನ ಯೂಸ್ ಮಾಡ್ತಾರ. ಆಮೇಲೆ ಅತಿ ಹೆಚ್ಚು ಮಸಾಲೆ ಪದಾರ್ಥಗಳು ಕೂಡ ಏನಂದ್ರೆ ಬೇರೆ ದೇಶಗಳಿಗೆ ಹೋಗೋದು ಕೊಚ್ಚಿಯಿಂದಾನೆ. ಸೊ ಅದಕ್ಕೋಸ್ಕರ ಅದನ್ನ ಅರಬ್ಬಿ ಸಮುದ್ರದ ರಾಣಿ ಅಂತಂದ ಹೇಳಿ ಸೊ ಇತಿಹಾಸಕಾರರು ಅದನ್ನ ಕರೀತಾರ. ಯಾವ ಬಂದರವನ್ನ? ಕೊಚ್ಚಿ ಬಂದರವನ್ನ. ಇದನ್ನ ನೀವು ಪಾಯಿಂಟ್ ನ ನೆನ್ಪಿಟ್ಕೋಬೇಕು. ಆಮೇಲೆ ಕೋಲ್ಕತ್ತಾ ಅಂತ ಬಂತು ಅಂತಂದ ಹೇಳಿದ್ರೆ ಕೋಲ್ಕತ್ತಾ ಬಂದರು ಸಮುದ್ರದಾಗಿಲ್ಲ, ಎಲ್ಲ ಏನಂತಂದ ಹೇಳಿದ್ರೆ ಸಮುದ್ರ ದಂಡ್ಯಾಗ ಅದಾವ ಬಂದರುಗಳು. ಬಟ್ ಆದ್ರ ಕೋಲ್ಕತ್ತಾ ಏನಪ್ಪಾ ಅಂತಂದ್ರೆ ಸಮುದ್ರ ದಂಡ್ಯಾಗಿಲ್ಲ, ಒಳಗಡೆ ಐತೆ. ಈ ಕಡೆ ಇಲ್ಲಿ ಸಮುದ್ರ ಐತಂತಂದ ಹೇಳಿದ್ರ ಇದಕ್ಕೊಂದು ನದಿ ಬಂದ್ ಸೇರತ್ತ. ಅದು ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಬಂದರವನ್ನ ಕಟ್ಟಿದಾರ. ಆ ನದಿ ಯಾವ್ದಂತಂದ್ರೆ ಹೂಗ್ಲಿ ನದಿ. ಸೊ ಒಳಗಡೆ ಏನಂತಂದ ಹೇಳಿದ್ರೆ ಒಂದು ಬಂದರವನ್ನ ಸ್ಥಾಪನೆ ಮಾಡ್ತಾರ, ಅದೇ ಕೋಲ್ಕತ್ತಾ ಬಂದರು ಅಂತಂದೇಳಿ. ಅಂದ್ರೆ ನದಿಯ ಮೇಲೆ ನಿರ್ಮಾಣವಾದಂತಹ ಬಂದರು ಯಾವುದು ಅಂತ ಕೇಳಿದ್ರೆ ಕೋಲ್ಕತ್ತಾ ಬಂದರು ಅಂತಂದ್ ಹೇಳ್ಬೇಕು. ಇದು ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪಾಯಿಂಟ್. ಕ್ಲಿಯರ್ ಪಾಯಿಂಟ್ಸ್ ಗಳಿಲ್ಲ? ಇಲ್ಲೇ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ಕೊಚ್ಚಿ ಅಂತ ಬಂತು ಅಂತಂದ್ ಹೇಳಿದ್ರ ಇದು ದಕ್ಷಿಣ ನೌಕಾನೆಲೆಯ ಕೇಂದ್ರ ಆಗತ್ತ. ದಕ್ಷಿಣ ನೌಕಾನೆಲೆಗಳು ಬರ್ತಾವ. ಟೋಟಲ್ ಆಗಿ 3 ನೌಕಾನೆಲೆಗಳು ಬರ್ತಾವ. ಒಂದು ಮುಂಬೈಯಲ್ಲಿ ಬರುತ್ತ, ಇನ್ನೊಂದು ಕೊಚ್ಚಿ ಒಳಗಡೆ ಬರುತ್ತ, ಇನ್ನೊಂದು ವಿಶಾಖಪಟ್ಟಣದಲ್ಲಿ ಬರುತ್ತ. ಸೊ ಅದ್ರಲ್ಲಿ ದಕ್ಷಿಣ ನೌಕಾನೆಲೆಯ ಬಂದರು ಯಾವ್ದಂತಂದ್ ಹೇಳಿದ್ರ ನಾವು ಕೊಚ್ಚಿ ಅಂತಂದ್ ಹೇಳ್ತೀವಿ. ಸೊ ಇದು ಒಂದು. ಆಮೇಲೆ ಕೊಚ್ಚಿ ಹಿಂದ್ಗಡೆನೆ ಏನಪ್ಪಾ ಅಂತಂದ್ ಹೇಳಿದ್ರ ಒಂದು ದೊಡ್ಡದಾದಂತಹ ಅತ್ಯಂತ ಉದ್ದವಾದಂತಹ ಒಂದು ಸರೋವರ ಕಂಡು ಬರುತ್ತ. ನಮ್ ದೇಶದ ಅತಿ ಉದ್ದವಾದ ಸರೋವರ ಯಾವ್ದು ಹೇಳ್ರಿ ನೋಡೋಣ? ಯಾವ್ದಂತಂದ್ ಹೇಳಿದ್ರೆ ವೆಂಬನಾಡ್ ಲೇಕ್ ಅಂತಂದ್ ಹೇಳ್ತೀವಿ. ಅದು ಕೂಡ ಕೊಚ್ಚಿ ಹತ್ರನೇ ಕಂಡು ಬರುವಂತಹ
ಒಂದು ಅತಿ ಉದ್ದವಾದಂತಹ ಸರೋವರವಾಗೈತೆ. ಸೊ ಇದೇನಂತಂದ ಹೇಳಿದ್ರೆ ಕಂಪ್ಲೀಟ್ ಆಗಿರೋ ಒಂದು ಸಿನಾರಿಯೋ. ಕ್ಲಿಯರ್ ಪಾಯಿಂಟ್. ಇಲ್ಲಿ ನೋಡ್ರಿ, ನೊಬೆಲ್ ಪ್ರಶಸ್ತಿಯನ್ನ ಗೆದ್ದಂತಹ ಮೊದಲ ಮಹಿಳೆ ಯಾರಂತಂದ ಹೇಳಿದ್ರೆ, ನೊಬೆಲ್ ಪ್ರಶಸ್ತಿಯನ್ನ ಗೆದ್ದಂತಹ ಮೊದಲ ಮಹಿಳೆ ಯಾರಪ್ಪ ಅಂತಂದ ಹೇಳಿದ್ರ ಮೇರಿ ಕ್ಯೂರಿ ಅಂತಂದ ಹೇಳ್ತೀವಿ. ನಾವು ಇಂಡಿಯಾದಲ್ಲಿ ಅಂತಂದ ಹೇಳಿಲ್ಲ, ನೆನ್ಪಿಟ್ಕೊಳ್ರಿ. ಮೊದಲ ಓದೋದ್ ನೆಟ್ಟಗ್ ಓದ್ರಿ. ಇಂಡಿಯಾದಲ್ಲಿ ಅಂತಂದ್ ಕೇಳಿಲ್ಲ. ಇದನ್ನ ಕೇಳಿದ್ದೇನಂತಂದ ಹೇಳಿದ್ರ ನೊಬೆಲ್ ಪ್ರಶಸ್ತಿಯನ್ನ ಗೆದ್ದಂತಹ ಮೊದಲ ಮಹಿಳೆ ಯಾರು ಅಂತ ಕೇಳಿದಾರ. ಯಾರಂತಂದ ಹೇಳಿದ್ರ ಮೇರಿ ಕ್ಯೂರಿ ಅಂತಂದ ಹೇಳ್ತೀವಿ. ಇವ್ರಿಗೆ 2 ಸಾರಿ ಬಂದೈತೆ, ಇಲ್ಲಿವರೆಗೂ ಯಾರಿಗೂ ಬಂದಿಲ್ಲ. ಸೊ ಅತಿ ಹೆಚ್ಚು 2 ಸಾರಿ ನೊಬೆಲ್ ಪ್ರಶಸ್ತಿಯನ್ನ ಗೆದ್ದಂತಹ ಪರ್ಸನ್ ಯಾರಂತಂದ ಹೇಳಿದ್ರ ಅದು ಕೂಡ ಮೇರಿ ಕ್ಯೂರಿನೇ. ಅದಾದ ನಂತರ ಮೊದಲ ಮಹಿಳೆ ಯಾರಂದ್ರೂ ಕೂಡ ಮೇರಿ ಕ್ಯೂರಿನೇ. 1903ರ ಒಳಗಡೆ ಭೌತಶಾಸ್ತ್ರಕ್ಕೆ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕರ 1911ರಲ್ಲಿ ರಸಾಯನ ಶಾಸ್ತ್ರಕ್ಕೆ ಸಿಗತ್ತೆ. ಅಂದ್ರೆ ಕೆಮಿಸ್ಟ್ರಿಗೆ ಏನಪ್ಪಾ ಅಂತಂದ್ರೆ ಇವ್ರಿಗೆ 2 ಬಾರಿ ಏನಂದ್ರ ನೊಬೆಲ್ ಪ್ರಶಸ್ತಿಗಳು ಸಿಗ್ತಾವ. ಆಮೇಲೆ ಇವ್ರ ಏನ್ ಮಾಡ್ತಾರಂತಂದ ಹೇಳಿದ್ರೆ ರೇಡಿಯೋ ಆಕ್ಟಿವಿಟಿ ಅಂತಂದ್ ಹೇಳ್ತೀವಲ್ಲ, ರೇಡಿಯೋ ಆಕ್ಟಿವಿಟಿ, ವಿಕಿರಣಶೀಲತೆ ಅಂತಂದ ಹೇಳಿ ತುಂಬಾ ಡೇಂಜರಸ್ ಅವಲ್ಲ. ಈಗ ಎಕ್ಸ್ರೇ ಎಲ್ಲ ನಾವು ಮಾಡ್ತೀವಲ್ಲ, ಇವರಿಂದಾನೆ. ಎಕ್ಸ್ರೇ ಎಲ್ಲ ಮೊದಲೆಲ್ಲ ಇರ್ತಿರ್ಲಿಲ್ಲ, ಇವ್ರು ಕಂಡು ಹಿಡಿದಕ್ಕ ಇವಾಗ ಎಕ್ಸ್ರೇ, ರೇಡಿಯೋಥೆರಪಿ ಇವೆಲ್ಲ ಕಂಡು ಬರ್ತಾವ. ಇಲ್ಲಾಂದ್ರೆ ಇರ್ತಿರ್ಲಿಲ್ಲ ಇವೆಲ್ಲ. ಸೊ ಇಲ್ಲಿ ಇವ್ರ ಏನ್ ಮಾಡ್ತಾರಂತಂದ ಹೇಳಿದ್ರೆ 2 ಹೊಸ ಮೂಲ ಧಾತುಗಳನ್ನ, ಅಂದ್ರ ಹೊಸದಾಗಿರುವಂತಹ ಎಲಿಮೆಂಟ್ಸ್ ಗಳನ್ನ ಕಂಡು ಹಿಡಿತಾರ. ಒಂದ್ ಯಾವ್ದಂದ್ರ ರೇಡಿಯಂ, ಇನ್ನೊಂದ್ ಯಾವ್ದಂತಂದ ಹೇಳಿದ್ರ ಪೊಲೋನಿಯಂ. ಇವ್ರು 2 ಮೂಲ ಧಾತುಗಳನ್ನ ಕಂಡು ಹಿಡಿತಾರ. ಒಂದು ರೇಡಿಯಂ ಅಂತಂದ ಹೇಳಿ, ಇನ್ನೊಂದು ಪೊಲೇನಿಯಂ ಅಂತಂದ ಹೇಳಿ. ಅದಕ್ಕೋಸ್ಕರ ಅವ್ರಿಗೆ 1911ರೊಳಗಡೆ ರಸಾಯನ ಶಾಸ್ತ್ರದೊಳಗಡೆ ಇವ್ರಿಗೆ ನೊಬೆಲ್ ಪ್ರಶಸ್ತಿ ಸಿಗತ್ತ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಮೇರಿ ಕ್ಯೂರಿ ಬಗ್ಗೆ. ಆಮೇಲೆ ಇವ್ರ ಗಂಡನ ಹೆಸರು ಏನಂತಂದ ಹೇಳಿದ್ರೆ ಪಿಯರ್ ಕ್ಯೂರಿ ಅಂತಂದ ಹೇಳಿ ಬರ್ತಾರ. ಸೊ ಅವ್ರಿಗೂ ಕೂಡ ಏನಂತಂದ ಹೇಳಿದ್ರೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದಾವ. ಸೊ ಅವ್ರ ಬಗ್ಗೆ ಏನ್ ಬೇಡ, ಜಸ್ಟ್ ಇವ್ರ ಬಗ್ಗೆ ಅಷ್ಟೇ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಂದಿರಾ ಗಾಂಧಿಯನ್ನ ನಾವು ಇನ್ನೊಂದು ಹೆಸರಿಂದ ಕರಿತೀವಿ, ಅವ್ರನ್ನ ಪ್ರಿಯದರ್ಶಿನಿ ಅಂತಾನು ಕೂಡ ಕರೀತಾರ. ಇಂದಿರಾ ಗಾಂಧಿಯನ್ನ ಪ್ರಿಯದರ್ಶಿನಿ ಅಂತಾನು ಕೂಡ ಕರೀತಾರ. ಇದನ್ನ ಪಾಯಿಂಟ್ ನಾನು ಹೇಳುವಾಗ ಮಿಸ್ ಮಾಡಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲೆಲ್ಲ. ಸೊ ಅದೊಂದಿಗೆ ಆಡ್ ಮಾಡಿದೀನಿ. ಆಮೇಲೆ ಯೂಸುಫ್ ಮಲಾಲಾಜಿ, ಸೊ ಮಲಾಲಾ ಯೂಸುಫ್. ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಯಾರಂತಂದ ಹೇಳಿ ಇವ್ರ ಜೊತೆಗೆ ಸತ್ಯಾರ್ಥ ಪ್ರಕಾಶ್ ಇವ್ರಿಬ್ಬರಿಗೂ ಶೇರ್ ಬಿಟ್ಟು ನೊಬೆಲ್ ಪ್ರೈಸ್ ಸಿಕ್ಕೈತೆ. ಅದು ಏನಂತಂದ್ರೆ ಒಂದ್ 3-4 ವರ್ಷದ ಹಿಂದೆ. ಕ್ಲಿಯರ್. ಆಮೇಲೆ ಇಲ್ಲಿವರೆಗೂ ನೊಬೆಲ್ ಪ್ರಶಸ್ತಿಗಳು ಯಾರ್ಯಾರಿಗೆ ಎಷ್ಟೆಷ್ಟು ಜನ ಸಿಕ್ಕಾವ ಅಂತಂದ ಹೇಳಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದೀನಿ. ಒಂದ್ ಕಡೆ ನೋಟ್ಸ್ ಮಾಡಿದಾಗ ಬರ್ದಿಟ್ಕೊಡ್ರ. ನೆಕ್ಸ್ಟ್ ಕ್ವಶನ್ ನೋಡ್, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಮೊದಲ ಬಾರಿಗೆ ಜಾರಿಗೆ ತಂದಂತಹ ರಾಜ್ಯ ಯಾವುದು ಅಂತ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಯಾವ ರಾಜ್ಯ ಬರುತ್ತ? ಇಲ್ಲಿ ಏನಪ್ಪಾ ಅಂತಂದ್ರೆ ಅಕ್ಟೋಬರ್ 2, 1959ರಂದು ಸೊ ಇದನ್ನ ಜಾರಿಗೆ ತಗೊಂಡ್ ಬರ್ತಾರ ರಾಜಸ್ಥಾನದ ನಾಗೂರ್ ಅನ್ನೋ ಒಂದು ಜಿಲ್ಲೆ ಒಳಗಡೆ ಜವಾಹರ್ಲಾಲ್ ನೆಹರು ಅವ್ರ ಏನ್ ಮಾಡ್ತಾರಂತಂದ ಹೇಳಿದ್ರ ಸೊ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಇದಾದ ನಂತರ ಇದನ್ನ ಕಂಟಿನ್ಯೂಷನ್ ಮಾಡಿದಂತದ್ ಯಾವ ರಾಜ್ಯ ಅಂತಂದ್ರೆ ಸೆಕೆಂಡ್ ಆಂಧ್ರ ಪ್ರದೇಶದಲ್ಲೂ ಕೂಡ ಇಂಥ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತಗೊಂಡು ಬರ್ತಾರ. ಸೊ ಬಟ್ ಆದ್ರ ಇವೆರಡೇ ರಾಜ್ಯಗಳು ಇರ್ತಾವ ಅಲ್ಲಿವರೆಗೂ. ಆಮೇಲೆ ಏನಾಗತ್ತಂತಂದ ಹೇಳಿದ್ರ 73ನೇ ತಿದ್ದುಪಡಿ 1992ರಲ್ಲಿ ಸೊ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಾಂವಿಧಾನಿಕ ಸ್ಥಾನಮಾನ ಸಿಗುತ್ತಾ. ಆಮೇಲೆ ಎಲ್ಲಾ ರಾಜ್ಯಗಳು ಅವುಗಳನ್ನ ಅಪ್ಲೈ ಮಾಡ್ಕೊಂತ ಬರ್ತಾವ. ಎಲ್ಲಾ ರಾಜ್ಯಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆನ ಜಾರಿಗೆ ತಗೊಂಡ್ ಬರ್ತಾರ. ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಬಂತು ಅಂತಂದ ಹೇಳಿದ್ರ ಕೆಲವೊಂದು ಇಂಪಾರ್ಟೆಂಟ್ ಸಮಿತಿಗಳು ಬರ್ತಾವ. ಆ ಸಮಿತಿಗಳ ಬಗ್ಗೆ ಹೇಳ್ಬೇಕು ನಿಮ್ಗ. ಒಂದ್ ಯಾವ್ದಂತಂದ್ರೆ ಬಲವಂತ್ ರಾಯ್ ಮೆಹ್ತಾ ಸಮಿತಿ ಅಂತಂದ ಹೇಳಿ ಬರುತ್ತ. ಯಾವ್ದು? ಫಸ್ಟ್ ಒನ್ ಬಲವಂತ್ ರಾಯ್ ಮೆಹ್ತಾ ಸಮಿತಿ. ಇವ್ರೇನ್ ಹೇಳ್ತಾರ ಅಂತಂದ ಹೇಳಿದ್ರ ನಮ್ಗ 3 ಹಂತದ್ದು ಅಥವಾ 3 ಟೈರ್ ಅಂತಂದ ಹೇಳ್ತೀವಿ. 3 ಹಂತ. ಈ 3 ಹಂತ ಅಂತಂದ ಹೇಳಿದ್ರೆ ಏನೇನೋ ಸರ್, ಮೊದಲು ಜಿಲ್ಲಾ ಪಂಚಾಯತಿ ಒಳಗಡೆ ತಾಲೂಕ್ ಪಂಚಾಯತಿಗಳು ಇರ್ಬೇಕ್ರಿ. ತಾಲೂಕ್ ಪಂಚಾಯತಿ ಒಳಗಡೆ ಕೆಳಗಡೆ ಏನಂದ್ರೆ ಗ್ರಾಮ ಪಂಚಾಯತಿಗಳು ಇರ್ಬೇಕು. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ 3 ಹಂತಗಳದ ಪಂಚಾಯತಿಗಳನ್ನ ನಾವು ಜಾರಿಗೆ ತಗೊಂಡ್ ಬರ್ಬೇಕು ನಮ್ಮ ದೇಶದೊಳಗಡೆ ಅಂತಂದ ಹೇಳಿ ಯಾರು ಏನ್ ಮಾಡ್ತಾರ, ಶಿಫಾರಸ್ ಮಾಡ್ತಾರ ಅಂದ್ರ ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಶಿಫಾರಸ್ ಮಾಡತ್ತ. ಇದು ಬೇಡ, ವರ್ಕೌಟ್ ಆಗಂಗಿಲ್ಲ ಅಂತಂದ ಹೇಳಿ ಮತ್ತೊಂದ್ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರ.
ಅದ್ರ ಹೆಸರು ಏನಂತಂದ್ರೆ ಅದ್ರ ಅಶೋಕ್ ಮೆಹ್ತಾ ಕಮಿಟಿ ಅಂತಂದೇಳಿ. ಅಶೋಕ್ ಮೆಹ್ತಾ ಕಮಿಟಿ ಅಂತಂದೇಳಿ ಇವ್ರು ಏನ್ ಹೇಳ್ತಾರ ಅಂತಂದ್ರೆ ಅದ್ರ 2 ಹಂತದ್ದು 2 ಟೈರ್ಸ್ ಅಷ್ಟೇ ಇರ್ಲಿ. ಒಂದ್ ಯಾವ್ದಂತಂದ್ರೆ ಅದ್ರ ಜಿಲ್ಲಾ ಪಂಚಾಯತ್ ಇರ್ಲಿ, ಇನ್ನೊಂದ್ ಯಾವ್ದಂತಂದ್ರೆ ಅದ್ರ ಮಂಡಲ್ ಪಂಚಾಯತ್ ಇರ್ಲಿ ಅಂತಂದೇಳಿ. ತಾಲೂಕು ಆಮೇಲೆ ನೆಕ್ಸ್ಟ್ ಗ್ರಾಮಗಳನ್ನ ಸೇರಿಸ್ಬಿಟ್ಟು ಮಂಡಲ್ ಪಂಚಾಯತಿ ಮಾಡೋಣ ಅಂತಂದೇಳಿ 2 ಹಂತದ್ ಇರ್ಲಿ ಅಂತಂದೇಳಿ. ಇವಾಗ ಎಲ್ಲರೂ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇದು ನಮ್ಮಲ್ಲ ವರ್ಕ್ ಆಗಂಗಿಲ್ಲ ಅಂತಂದ್ ಹೇಳಿ ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಏನ್ ಹೇಳಿರ್ತಲ್ಲ ಆ ಶಿಫಾರಸನ್ನ ಒಪ್ಕೊಂಡು ಎಲ್ಲಾ ರಾಜ್ಯಗಳಲ್ಲಿ 3 ಹಂತದ ಇವಾಗ ಏನಂತಂದ ಹೇಳಿದ್ರೆ ಪಂಚಾಯತಿ ವ್ಯವಸ್ಥೆ ಐತೆ. ನಿಮ್ಗೆ ಎಲ್ರಿಗೂ ಗೊತ್ತೈತಲ್ಲ, ಜಿಲ್ಲೆ ಒಳಗಡೆ ಜಿಲ್ಲಾ ಪಂಚಾಯತಿಗಳಿದಾವ, ತಾಲೂಕು ಒಳಗಡೆ ತಾಲೂಕ್ ಪಂಚಾಯತಿ, ಆಮೇಲೆ ನೆಕ್ಸ್ಟ್ ಗ್ರಾಮದೊಳಗಡೆ ಎಲ್ಲಾ ಕಡೆ ಅಂತಂದ ಹೇಳಿದ್ರೆ ಗ್ರಾಮ ಪಂಚಾಯತಿಗಳು ಕಂಡು ಬರ್ತಾವ. ಇದು ಒಂದು ಪಾಯಿಂಟ್. ಅದಾದ ನಂತರ ನೆಕ್ಸ್ಟ್ ಏಪ್ರಿಲ್ 24 ನಾವು ಏನಂತ ಆಚರಣೆ ಮಾಡ್ತೀವಿ ಅಂತಂದ್ರೆ ರಾಷ್ಟ್ರೀಯ ಪಂಚಾಯಿತಿ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಸೊ ಎನಿ ಕ್ವಶನ್ಸ್ ಇದ್ರ ಬಗ್ಗೆ? ಆಮೇಲೆ ಪಂಚಾಯತಿಗಳಿಗೆ ಏನಪ್ಪಾ ಅಂತಂದ್ರೆ ಸಾಂವಿಧಾನಿಕ ಸ್ಥಾನಮಾನ ಇರಂಗಿಲ್ಲ. ಪಂಚಾಯತಿಗಳಿಗೆ ಏನಪ್ಪಾ ಅಂತಂದ್ರೆ ಸಾಂವಿಧಾನಿಕ ಸ್ಥಾನಮಾನ ಇರಂಗಿಲ್ಲ. ಸಂವಿಧಾನದೊಳಗಡೆ ಅದಕ್ಕೆ ಸ್ಥಾನಮಾನನೇ ಇರಂಗಿಲ್ಲ. ಆ ಸಂವಿಧಾನ ಸ್ಥಾನಮಾನ ಕೊಟ್ಟಂತಹ ಒಂದು ಕಮಿಟಿ ಬರುತ್ತಾ, ಅದಕ್ಕೆ ಹೋರಾಡಿದಂತ ಕಮಿಟಿ ಯಾವ್ದಂತಂದ್ರೆ ಎಲ್.ಎಂ. ಸಿಂಘ್ವಿ ಕಮಿಟಿ ಅಂತಂದ ಹೇಳ್ತೀವಿ. ಈ ಕ್ವಶನ್ ಕೇಳಿದಾರೆ ತುಂಬಾ ಸರಿ. ಎಲ್.ಎಂ. ಸಿಂಘ್ವಿ ಕಮಿಟಿ. ಸೊ ಟೋಟಲ್ 3 ಕಮಿಟಿ. ಇನ್ನೊಂದು ಬರುತ್ತಾ 4ನೇದು, ನನ್ಗೆ ಅಷ್ಟೊಂದು ನೆನಪು ಬರ್ತಿಲ್ಲ. ಬಲವಂತ್ ರಾಯ್ ಮೆಹ್ತಾ ಕಮಿಟಿ, ಅಶೋಕ್ ಮೆಹ್ತಾ ಕಮಿಟಿ, ಎಲ್.ಎಂ. ಸಿಂಘ್ವಿ ಕಮಿಟಿ ಇರ್ಲ್ಬಿಡ್. ನೋಡ್ರಿ, ಸೇಬು ಹಣ್ಣು ಇದು. ಸೇಬು ಹಣ್ಣಿನಲ್ಲಿ ಯಾವ ಆಮ್ಲ ಇರುತ್ತೆ, ಯಾವ ಅಸಿಡ್ ಇರುತ್ತೆ ಅಂತ ಕ್ವಶನ್ ಕೇಳಿದ್ರೆ ಎಸ್ ಯಾವ್ದು ಇರುತ್ತೆ? ಸೇಬು ಹಣ್ಣೊಳಗಡೆ ಯಾವ್ದು ಇರುತ್ತೆ ಅಂತಂದ್ರೆ ಮಾಲಿಕ್ ಅಸಿಡ್ ಇರುತ್ತೆ. ಸೇಬು ಹಣ್ಣೊಳಗಡೆ ಯಾವ್ದು ಇರುತ್ತೆ ಅಂದ್ರೆ ಮಾಲಿಕ್ ಅಸಿಡ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ನೋಡಿ, ಸಿಟ್ರಿಕ್ ಅಸಿಡ್ ಎಲ್ಲಿ ಕಂಡು ಬರ್ತಂತ ಹೇಳಿದ್ರೆ ಹುಳಿ ಇರ್ತಾವಲ್ಲ ಎಲ್ಲೆಲ್ಲಿ. ಈಗ ನಿಂಬೆ ಹಣ್ಣು ಲೆಮನ್ ಒಳಗಡೆ, ಆಮೇಲೆ ನೆಕ್ಸ್ಟ್ ಆರೆಂಜ್ ಒಳಗಡೆ ಅವೆಲ್ಲ ಹುಳಿ ಇರ್ತಾವಲ್ಲ, ಅಂತಲ್ಲೆಲ್ಲ ಏನಪ್ಪಾ ಅಂತಂದ್ರೆ ಸಿಟ್ರಿಕ್ ಅಸಿಡ್ ಕಂಡು ಬರುತ್ತೆ. ಆಮೇಲೆ ನೆಕ್ಸ್ಟ್ ಫಾರ್ಮಿಕ್ ಅಸಿಡ್, ಮೆಥನೋಯಿಕ್ ಅಸಿಡ್ ಅಂತಂದ್ ಹೇಳ್ತೀವಲ್ಲ ಇದು ಇರುವೆಗಳಲ್ಲಿ. ಆಮೇಲೆ ಲ್ಯಾಕ್ಟಿಕ್ ಅಸಿಡ್ ಎಲ್ಲಿ ಕಂಡು ಬರುತ್ತೆ? ಹಾಲು ಮತ್ತು ಮೊಸರಿನಲ್ಲಿ. ಹಾಲು ಮತ್ತು ಮೊಸರು ಒಳಗಡೆ ಏನಂತಂದ್ರೆ ಲ್ಯಾಕ್ಟಿಕ್ ಅಸಿಡ್ ಕಂಡು ಬರುತ್ತೆ. 1 2 3 4. ಸೊ ಟೋಟಲ್ ಆಗಿ 4 ಅಸಿಡ್ಸ್ ಗಳ ಬಗ್ಗೆ ಇವಾಗ ನೆನ್ಪಿಟ್ಕೊಳ್ರಿ. ಆಮೇಲೆ ಇದು HCl ಅಂತಂದ್ ಹೇಳ್ತೀವಲ್ಲ, ಹೈಡ್ರೋಕ್ಲೋರಿಕ್ ಅಸಿಡ್, ಇದು ಅಷ್ಟೊಂದ್ ಏನಂತಂದ್ರೆ ಡೇಂಜರಸ್ ಇರಂಗಿಲ್ಲ. ಇದು ನಮ್ಮ ಜಠರದೊಳಗಡೆ ಬಿಡುಗಡೆ ಆಗುವಂತ ಒಂದು ಅಸಿಡ್. ಅಲ್ಲಿ ಬಿಡುಗಡೆ ಆಗೇನಂತಂದ್ ಹೇಳಿದ್ರೆ ನಮ್ಮ ಫುಡ್ ಗಳಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಸ್ ಗಳಾಗಿರ್ಬಹುದು, ಅಥವಾ ವೈರಾಣುಗಳಾಗಿರ್ಬಹುದು, ಅಥವಾ ನೀವು ತಿನ್ನುವಂತ ಗಟ್ಟಿ ಪದಾರ್ಥಗಳು ಯಾವ್ಯಾವು, ಚಿಕನ್ ಪೀಸು, ಚಿಕನ್ ಅದ್ರ ಕಾಲು ಎಲ್ಲ, ಮೂಳೆ ಎಲ್ಲಾನು ಏನಂತಂದ ಹೇಳಿದ್ರೆ ಸಣ್ಣ ಮಾಡಾಗತ್ತ. HCl ಯೂಸ್ ಆಗತ್ತೆ. ಆಮೇಲೆ ಇನ್ನೊಂದು ಬರುತ್ತೆ H2SO4 ಅಂತಂದ ಹೇಳಿ. ಸೊ ಇದನ್ನ ನಾವು ಸಲ್ಫುರಿಕ್ ಅಸಿಡ್ ಅಂತಂದ್ ಕರಿತೀವಿ. ಇದು ರಿಯಲ್ ಅಸಿಡ್, ತುಂಬಾ ಡೇಂಜರಸ್. ಎಲ್ಲಿ ಬೀಳುತ್ತೆ ಅಲ್ಲೆಲ್ಲ ಸುಟ್ಟು ಹೋಗುತ್ತೆ. ಸೊ ಮೋಸ್ಟ್ ಡೇಂಜರಸ್ ಅಸಿಡ್ ಸಲ್ಫುರಿಕ್ ಅಸಿಡ್ ಅಂತಂದೇಳಿ. ಹೊಟ್ಯಾಗ ಮತ್ತೆ ಅದೇ ಎಲ್ರು ಕ್ವಶನ್ ಕೇಳ್ತಾರ, ನಮ್ಮ ಬಾಡಿ ಒಳಗಡೆ ಜಠರದಲ್ಲಿ ಬಿಡುಗಡೆ ಆಗುವಂತ ಅಸಿಡ್ ಯಾವ್ದಂತ ಹೇಳಿದ್ರೆ ಇದನ್ನ ಹಾಕಿರಿ ಮತ್ತೆ H2SO4 ಅಂತಂದ ಹೇಳಿ. ಅವನು ಚೆಕ್ ಮಾಡೋ ಸತ್ತ ಹೋಗ್ತಾನ ಎಕ್ಸಾಮ್ ಬರ್ದಾಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದಿ ಐಡಿಯಾ ಆಫ್ ಇಂಡಿಯಾ ಅನ್ನೋ ಒಂದು ಪುಸ್ತಕ ಬರುತ್ತ. ದಿ ಐಡಿಯಾ ಆಫ್ ಇಂಡಿಯಾ ಅಂತಂದೇಳಿ ಈ ಪುಸ್ತಕವನ್ನ ಬರೆದಂತಹ ಪರ್ಸನ್ ಯಾರಪ್ಪ ಅಂತಂದ್ರೆ ಸುನೀಲ್ ಕಿಲ್ನಾನಿ ಅಂತಂದ್ ಹೇಳ್ತೀವಿ. ಯಾರಂತಂದ ಹೇಳಿದ್ರೆ ಸುನೀಲ್ ಕಿಲ್ನಾನಿ ಅಂತಂದ್ ಹೇಳ್ತೀವಿ. ಈ ಪುಸ್ತಕ ಏನಂತಂದ್ರೆ ಸ್ವತಂತ್ರವಾದ ನಂತರ ನಮ್ಮ ಭಾರತ ದೇಶದ ರಾಜಕೀಯ ಹೆಂಗಿತ್ತು, ಆಡಳಿತ ಹೆಂಗಿತ್ತು, ಅದ್ರದ್ದು ಇತಿಹಾಸ ಹೆಂಗ್ ಚೇಂಜ್ ಆಗ್ತಾ ಬಂತು ಅನ್ನೋದ್ರ ಬಗ್ಗೆ ಈ ಪುಸ್ತಕ ಐತೆ. ಸೊ ದಿ ಐಡಿಯಾ ಆಫ್ ಇಂಡಿಯಾ ಅಂತಂದೇಳಿ. ಆಮೇಲೆ ಇಲ್ಲಿ ಒಬ್ರು ಪರ್ಸನ್ ಬಂದಾರ ನೋಡ್ರಿ, ಅಮರ್ತ್ಯ ಸೇನ್ ಅಂತಂದೇಳಿ. 1998ರಲ್ಲಿ ಎಕನಾಮಿಕ್ಸ್ ಒಳಗಡೆ ಇವರಿಗೆ ನೊಬೆಲ್ ಪ್ರೈಸ್ ಸಿಗುತ್ತ. ಇದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನಮ್ಗೆ ಫ್ರೀಡಮ್ ಫೈಟರ್ಸ್ ಎಲ್ಲ ಬರ್ತಾರ, ಲೀಡರ್ಸ್ ಗಳೆಲ್ಲ ಬರ್ತಾರ. ಅವ್ರು ಯಾವ ಬುಕ್ಸ್ ಗಳನ್ನ ಬರ್ದಾರು ಅಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ಸ್ ಗಳು ಯಾರ್ಯಾರ ಬುಕ್ಸ್ ಗಳನ್ನ ಬರ್ದಿದಾರ ಅಂತಂದ ಹೇಳಿ. ಈಗ ಜವಾಹರ್ಲಾಲ್ ನೆಹರು ಬರೀತಾರಲ್ಲ, ಡಿಸ್ಕವರಿ ಆಫ್ ಇಂಡಿಯಾ, ದ ಗ್ಲಿಮ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಈ ತರ. ಆಮೇಲೆ ನೆಕ್ಸ್ಟ್
ಮತ್ ಯಾರ್ಯಾರು ಬಂದಾರ ನೋಡ್ರಿ. ಆಮೇಲೆ ನೆಕ್ಸ್ಟ್ ರಾಷ್ಟ್ರಪತಿಗಳು ಯಾರ್ಯಾರು ಬುಕ್ಸ್ ಗಳನ್ನ ಬರ್ದಾರ. ಈಗ ರಾಷ್ಟ್ರಪತಿ ಅಂತಂದ್ರೆ ಅಬ್ದುಲ್ ಕಲಾಂ ಜಿ ಅವ್ರೇನ್ ಬರ್ದಾರ 2020 ಇವೆಲ್ಲ ಬುಕ್ಸ್ ಗಳು ಬರ್ತಾವಲ್ಲ. ಸೊ ಎಲ್ಲಾ ಏನಂತಂದ್ರೆ ಫ್ರೀಡಮ್ ಫೈಟರ್ಸ್, ಪ್ರೈಮ್ ಮಿನಿಸ್ಟರ್ಸ್ ಗಳು, ರಾಷ್ಟ್ರಪತಿಗಳು ಯಾರ್ಯಾರು ಬುಕ್ಸ್ ಗಳನ್ನ ಬರ್ದಿದಾರ ಆ ಬುಕ್ಸ್ ಗಳ ಲಿಸ್ಟ್ ಅನ್ನ ನೀವೇನಂತಂದ್ರೆ ಬರ್ಕೋಬೇಕು. ಆ ಕ್ವಶನ್ಸ್ ಗಳು ಎಕ್ಸಾಮ್ ಅಲ್ಲಿ ರಿಪೀಟ್ ಆಗ್ತಾವ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಥೈಲ್ಯಾಂಡಿನ ಕರೆನ್ಸಿ ಯಾವುದು ಅಂತಂದೇಳಿ. ನಾನು ಲಾಸ್ಟ್ ಕ್ಲಾಸ್ ಒಳಗಡೆ ಹೇಳಿದ್ದೆ ನಮ್ಮ ನೆರೆಯ ಹೊರೆಯ ದೇಶಗಳ ಆ ಏನಪ್ಪಾ ಅಂತ ಕರೆನ್ಸಿ, ಆಮೇಲೆ ನೆಕ್ಸ್ಟ್ ರಾಜಧಾನಿ, ಕ್ಯಾಪಿಟಲ್ ಎಲ್ಲಾನು ಒಂದ್ಸರಿ ಓದಿಟ್ಕೊಳ್ರಿ ಅಂತಂದ ಹೇಳಿ. ಜಸ್ಟ್ ನಿಮ್ ಚೆಕ್ ಮಾಡಕ್ ಅಷ್ಟೇ. ಅಂದ್ರೆ ನೀವು ಎಷ್ಟ್ ಜನ ಓದಾಕತ್ತೀರಿ, ಡೈಲಿ ಅಪ್ಡೇಟ್ ಆಗತ್ತೀರಿ ಅಂತಂದೇಳಿ. ಸೊ ಯಾರು ಅಷ್ಟೊಂದು ಓದಿಲ್ಲ ನಾನ್ ಹೇಳಿದ ನಂತರ. ಒಳ್ಳೇದಾಗ್ಲಿ, ಪರವಾಗಿಲ್ಲ, ಬಟ್ ಕೇಳ್ತಾರೆ ಕ್ವಶನ್. ಸೊ ಅದಕ್ಕೋಸ್ಕರ ಈ ಕ್ವಶನ್ ಅನ್ನ ನಾನು ಆಡ್ ಮಾಡಿದ್ದು ಬೇಕು ಅಂತಂದ ಹೇಳಿ. ಥೈಲ್ಯಾಂಡ್ದು. ಸೊ ಥೈಲ್ಯಾಂಡ್ ಕರೆನ್ಸಿ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಥಾಯ್ ಬಟ್ ಅಂತಂದ ಹೇಳಿ ಬರುತ್ತೆ. ಸೊ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಥಾಯ್ ಬಟ್ ಅಂತಂದ ಹೇಳಿ ಬರುತ್ತೆ. ಇದನ್ನ ನೀವು ನೆನ್ಕೋಬೇಕು. ಸೊ ಈ ಕರೆನ್ಸಿ ನೋಟ್ಗಳ ಮೇಲೆ ಏನಂತಂದ ಹೇಳಿದ್ರೆ ಥೈಲ್ಯಾಂಡಿನ ರಾಜನ ಒಂದು ಚಿತ್ರ ಇರುತ್ತೆ. ಇದು ತುಂಬಾ ಹಳೆಯ ಕರೆನ್ಸಿ. ಪ್ರಪಂಚದೊಳಗಡೆ ಏನಂತಂದ್ರೆ ತುಂಬಾ ಒಂದು ಹಳೆಯ ಕರೆನ್ಸಿಗಳಲ್ಲಿ ಒಂದಾಗೈತಿ ಇದು, ನೆನ್ಪಿಟ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೆದುಳಿನ ಯಾವ ಭಾಗವು ದೇಹದ ಸಮತೋಲನವನ್ನ ನಿಯಂತ್ರಣ ಮಾಡತ್ತ ಅಂತಂದೇಳಿ. ಸೊ ಯಾವ್ದು ಮಾಡತ್ತ ಅಂತಂದ ಹೇಳಿದ್ರ ಯಾರಿಗಾದ್ರು ಗೊತ್ತೈತೇನ್? ಸೆರೆಬೆಲ್ಲಮ್ ಅಂತಂದ ಹೇಳ್ತೀವಿ. ಏನಪ್ಪಾ ಅಂತಂದ್ರೆ ಸೆರೆಬೆಲ್ಲಮ್ ಅಂತಂದ ಹೇಳ್ತೀವಿ. ಸೊ ಇದನ್ನ ಸಣ್ಣ ಮೆದುಳು ಅಥವಾ ಕಿರು ಮೆದುಳು ಅಂತಂದ ಹೇಳ್ತೀವಿ. ದೇಹದ ಸಮತೋಲನವನ್ನ, ಈಗ ನೋಡ್ರಿ ನಡೆಯೋದಾಗಿರ್ಬಹುದು, ಓಡುವಾಗ ದೇಹದ ಸಮತೋಲನ ಕಾಯ್ಕೊಳ್ಳೋದು. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನೀವು ಕೈಕಾಲುಗಳ ಚಲನೆ ಆಗಿರ್ಬೋದು. ನಾನ್ ಕೈ ಇವಾಗ ಈ ತರ ಹಿಂಗ್ ಮೂವ್ಮೆಂಟ್ ಮಾಡ್ತಿದ್ದೀನಲ್ಲ, ಅದೆಲ್ಲ ಕಂಟ್ರೋಲ್ ಯಾವ್ದು ಮಾಡ್ತಾ ಐತೆ ಕಿರು ಮೆದುಳು ಮಾಡ್ತಾ ಐತೆ. ಸೊ ಅದೇ ರೀಸನ್ಗೋಸ್ಕರ ಇವಾಗ ಎಲ್ಲಾದ್ರೂ ನೀವು ಡ್ರಿಂಕ್ಸ್ ಮಾಡಿದ್ರಿ ಅಂತಂದ್ರೆ ಅದು ಎಲ್ಲಿ ಎಫೆಕ್ಟ್ ಆಗತ್ತೆ, ಹೋಗಿ ಕಿರು ಮೆದುಳಿಗೆ ಹೋಗಿ ಅಫೆಕ್ಟ್ ಆಗತ್ತೆ. ಕಿರು ಮೆದುಳಿಗೆ ಹೋಗಿ ಅಫೆಕ್ಟ್ ಆಯ್ತು ಅಂತಂದ ಹೇಳಿದ್ರೆ ದೇಹದ ಅಸಮತೋಲನ ನಿಯಂತ್ರಣ ಆಗಂಗಿಲ್ಲ. ಅವಾಗ ಮಾತಾಡಕ್ ಬರಂಗಿಲ್ಲ, ತೊದಲ್ ಮಾತಾಡ್ತೀರಿ, ನಡ್ಯಾಕ್ ಬರಂಗಿಲ್ಲ. ಒಂದ್ ಕಡೆ ಏನಂತಂದ ಹೇಳಿದ್ರೆ ಈ ಕಡೆ ಒಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಹೋಗ್ತಿರ್ತೀರಿ. ಸೊ ವಾಕಿಂಗ್ ಸಗಟ್ ಮಾಡಕ್ ಬರಂಗಿಲ್ಲ. ಅವಾಗ ಕಿರು ಮೆದುಳು ಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ಡ್ರಿಂಕಿಂಗ್ ಅಫೆಕ್ಟ್ ಆಗಿರತ್ತ. ಸೊ ನಶೆ ಆಗಿರತ್ತ. ಸೊ ಅದಕ್ಕೋಸ್ಕರ ನಮಗ ಮಾತು ಆಮೇಲೆ ನಡೆಯೋದು ಎರಡು ಬರಂಗಿಲ್ಲ ಆ ಟೈಮ್ ಒಳಗಡೆ. ಸೊ ಅದು ಮೇನ್ ರೀಸನ್ ಏನಂತಂದ ಹೇಳಿದ್ರ ಕಿರು ಮೆದುಳು. ಕ್ಲಿಯರ್ ಪಾಯಿಂಟ್? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಯಕ್ಷಗಾನ ಯಾವ ರಾಜ್ಯದ ಪ್ರಸಿದ್ಧ ರಂಗಭೂಮಿ ಇದು ಆಗೈತೆ ಅಂತಂದ ಹೇಳಿ, ಪ್ರಕಾರವಾಗೈತೆ ಅಂತಂದ ಹೇಳಿ ನಿಮ್ಗೆಲ್ರಿಗೂ ಗೊತ್ತೈತೆ, ಕರ್ನಾಟಕ ಅಂತಂದ ಹೇಳಿ. ಇದನ್ನ ಯಾಕೆ ಆಡ್ ಮಾಡಿದಾನ ಅಂತಂತ ಹೇಳಿದ್ರ, ನಾನು ರೀಸೆಂಟ್ ಆಗಿ ಒಂದು ಕ್ವಶನ್ ಅನ್ನ ನೋಡ್ತಾ ಇದ್ದೆ. ಕ್ವಶನ್ ಏನ್ ಕೇಳಿದಾರ ಅಂತಂದ ಹೇಳಿದ್ರೆ ಯಕ್ಷಗಾನ ಯಾವ ಜಿಲ್ಲೆಗಳಲ್ಲಿ ತುಂಬಾ ಫೇಮಸ್ ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾನ. ಕರ್ನಾಟಕದ ಯಾವ ಜಿಲ್ಲೆ ಅಂತಂದ ಹೇಳಿದ್ರೆ ಉಡುಪಿ, ದಕ್ಷಿಣ ಕನ್ನಡ, ಆಮೇಲೆ ನೆಕ್ಸ್ಟ್ ಉತ್ತರ ಕನ್ನಡಗಳಲ್ಲಿ ಏನಂತಂದ ಹೇಳಿದ್ರೆ ಇದು ತುಂಬಾ ಫೇಮಸ್ ಆಗೈತೆ ಯಕ್ಷಗಾನ. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡಗಳಲ್ಲಿ ಇದೊಂದು ಸಾಂಪ್ರದಾಯಿಕ ಕಲೆ ಆಗೈತೆ. ಇದು ನೃತ್ಯ, ಸಂಗೀತ, ಮಾತುಗಾರಿಕೆ, ವೇಷಭೂಷಣ, ಆಮೇಲೆ ಕತೆಗಳನ್ನ ಒಳಗೊಂಡಂತಹ ಒಂದು ಸಂಯೋಜನೆಯಿಂದ ಕೂಡಿರುವಂತಹ ಒಂದು ರಂಗಭೂಮಿಯ ಪ್ರಕಾರ ಇದು. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಎರಡು ಪ್ರಕಾರ ಬರ್ತಾವ. ಅದ್ರ ಬಗ್ಗೆ ಹೇಳಬೇಕು. ವಿಧಗಳನ್ನ ಕೇಳಿದಾರೆ ನಿಮ್ಗೆ. ಯಕ್ಷಗಾನಗಳಲ್ಲಿ ಎರಡು ವಿಧಗಳು ಬರ್ತಾವ. ಒಂದನೇ ವಿಧ ಯಾವ್ದಪ್ಪಾ ಅಂತಂದ್ರೆ ಬಡಗತಿಟ್ಟು ಅಂತಂದೇಳಿ, ಬಡಗತಿಟ್ಟು ಯಕ್ಷಗಾನ ಅಂತಂದ ಹೇಳಿ ಬರತ್ತ. ಇನ್ನೊಂದ್ ಯಾವ್ದು ಬರತ್ತ ಅಂತಂದ ಹೇಳಿದ್ರ ತೆಂಕುತಿಟ್ಟು ಯಕ್ಷಗಾನ ಅಂತಂದ ಹೇಳಿ. ತೆಂಕುತಿಟ್ಟು ಯಕ್ಷಗಾನ ಅಂದ್ರ ದಕ್ಷಿಣ ಕನ್ನಡದಲ್ಲಿ ಬರುವಂತದ್ದು ಏನಂತಂದ ಹೇಳಿದ್ರೆ ತೆಂಕುತಿಟ್ಟು ಯಕ್ಷಗಾನ ಅಂತಂದ ಹೇಳ್ತೀವಿ. ಆಮೇಲೆ ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ ಬರುವಂತಹ ಯಕ್ಷಗಾನ ಯಾವ್ದಂತಂದ ಹೇಳಿದ್ರೆ ಬಡಗತಿಟ್ಟು ಯಕ್ಷಗಾನ ಅಂತಂದ ಹೇಳಿ. ಸೊ ಎರಡು ಪ್ರಕಾರಗಳ ಯಕ್ಷಗಾನಗಳು ಇದರಲ್ಲಿ ಬರ್ತಾವ. ಪಾಯಿಂಟ್ ಕ್ಲಿಯರ್? ಸೇಮ್ ಅದೇ ಇವಾಗ ಒಂದ್ ಸ್ವಲ್ಪ ಅಲ್ಲೇ ಹೇಳ್ಬಿಡ್ರಿ. ಕೇರಳದಲ್ಲಿ ಕಂಡು ಬರುವಂತಹ ಪ್ರಮುಖ ಕಲೆಗಳು ಯಾವ್ದಪ್ಪಾ ಅಂತಂದ್ರೆ ಒಂದು ಕಥಕ್ಕಳಿ, ಇನ್ನೊಂದು ಮೋಹಿನಿ ಅಟ್ಟಂ. ಆಂಧ್ರ ಪ್ರದೇಶದಲ್ಲಿ ಯಾವ್ದಂತಂದ ಹೇಳಿದ್ರ ಕೂಚಿಪುಡಿ. ಆಮೇಲೆ ತಮಿಳುನಾಡದಲ್ಲಿ ಏನಂತಂದ ಹೇಳಿದ್ರ ಭರತನಾಟ್ಯ ಅಂತಂದ ಹೇಳಿ. ನೆಕ್ಸ್ಟ್ ಕ್ವಶನ್, ಲೋಕಸಭೆಯ ಮೊದಲ ಸಭಾಧ್ಯಕ್ಷರು ಯಾರಾಗಿದ್ರು ಅಂತಂದೇಳಿ. ಲೋಕಸಭೆಯ ಮೊದಲ ಸಭಾಧ್ಯಕ್ಷರು, ಮೊದಲು ಲೋಕಸಭೆಯ ಸಭಾಧ್ಯಕ್ಷರನ್ನ ನಾವು ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಸ್ಪೀಕರ್ ಅಂತ ಕರಿತೀವಿ. ಸೊ ಲೋಕಸಭೆ ಐತಿ, ಈ ಲೋಕಸಭೆ ಒಳಗಡೆ ಎಷ್ಟು ಜನ ಇರ್ತಾರ ಅಂದ್ರೆ ಹೈಯೆಸ್ಟ್ 552 ಜನ ಇರ್ತಾರೆ. ಇವಾಗ ಎಷ್ಟು ಜನ ಅದಾರ? 543 ಜನ ಅದಾರ.
ಈ 552 ಜನರಿಗೆ ಏನಪ್ಪಾ ಅಂತಂದ ಹೇಳಿದ್ರ ಒಬ್ರು ಏನ್ ಬೇಕಪ್ಪಾ ಅಂತಂದ ಹೇಳಿದ್ರೆ ಹೆಡ್ ಬೇಕಾಗತ್ತ. ಅವ್ರನ್ನ ನಾವು ಸ್ಪೀಕರ್ ಅಂತ ಕರಿತೀವಿ. ಇದನ್ನ ಹೇಳುವಂತ ಆರ್ಟಿಕಲ್ ಯಾವ್ದಂತಂದ ಹೇಳಿದ್ರ ಆರ್ಟಿಕಲ್ 93 ಅಂತಂದ ಹೇಳ್ತೀವಿ. ಸೊ ಈ ರೀತಿಯಾಗಿ ಭಾರತದ ಮೊದಲ ಸಭಾಧ್ಯಕ್ಷರು ಸ್ಪೀಕರ್ ಯಾರಾಗಿದ್ರು ಅಂತಂದ ಹೇಳಿದ್ರ ಜಿ.ವಿ. ಮಾವಳಂಕರ್ ಅಂತಂದೇಳಿ. ಯಾರಂತಪ್ಪ ಅಂತಂದ್ರೆ ಜಿ.ವಿ. ಮಾವಳಂಕರ್ ಅಂತಂದ ಹೇಳ್ತೀವಿ. ಆಮೇಲೆ ಮಹಿಳಾ ಸ್ಪೀಕರ್ ಅಂತಂದ ಹೇಳಿದ್ರೆ ಯಾರು ಹೇಳ್ತೀರಿ? ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರಂತಂದ್ರೆ ಮೀರಾ ಕುಮಾರ್. ಪಾಯಿಂಟ್ ಕ್ಲಿಯರ್? ಇವಾಗ ಯಾರಿದಾರ? ಇವಾಗ ಯಾರಿದಾರ ಅಂತಂದ್ರೆ ಓಂ ಬಿರ್ಲಾ ಅದಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸಾಗರದ ಆಳವನ್ನ ಅಳೆಯಲು ಯಾವ ಉಪಕರಣವನ್ನ ಬಳಸ್ತೀವಿ ಅಂತ ಕ್ವಶನ್ ಕೇಳಿದಾರೆ. ಸೊ ಇಲ್ಲಿ ಸಾಗರದ ಆಳವನ್ನ ಅಳೆಯೋಕೇನಪ್ಪಾ ಅಂತಂದ್ರೆ ಪ್ಯಾದೋಮೀಟರ್ ಬಳಸ್ತೀವಿ. ಏನನ್ನ ಬಳಸ್ತೀವಿ? ಪ್ಯಾದೋಮೀಟರ್ ಅನ್ನ ಬಳಸ್ತೀವಿ. ಅದಾದ ನಂತರ ನೆಕ್ಸ್ಟ್ ಲ್ಯಾಕ್ಟೋಮೀಟರ್ ಏನಂತಂದ ಹೇಳಿದ್ರೆ ನಾವು ಇದ್ರೊಳಗಡೆ ನಾವು ಹಾಲಿನೊಳಗಡೆ ಎಷ್ಟು ಫ್ಯಾಟ್ ಐತೆ ಅಂತಂದ ಹೇಳಿ ಇದು ಕಂಡು ಹಿಡಿತೀವಲ್ಲ, ಅಲ್ಲೇನಂದ್ರೆ ಲ್ಯಾಕ್ಟೋಮೀಟರ್ ಅನ್ನ ಬಳಸ್ತಾರ. ಆಮೇಲೆ ಅಲ್ಟಿಮೀಟರ್ ಏನಂತಂದ ಹೇಳಿದ್ರೆ ಇದು ಎತ್ತರವನ್ನ ಅಳತೆ ಮಾಡಕ್ಕೆ ಅಲ್ಟಿಮೀಟರ್, ಅಲ್ಟಿಟ್ಯೂಡ್ ಅಂತಂದ ಹೇಳ್ತೀವಲ್ಲ ಅದು. ಪ್ಯಾದೋಮೀಟರ್ ಅಂತಂದ ಹೇಳಿದ್ರೆ ಆಳವನ್ನ ಅಳತೆ ಮಾಡಕ್ಕೆ. ಇಲ್ಲಿ ಯಾವ ಟೆಕ್ನಾಲಜಿಯನ್ನ ಬಳಸ್ತಾರಪ್ಪ ಅಂತಂದ ಹೇಳಿದ್ರೆ ಸೋನಾರ್ ಅನ್ನ ಬಳಸ್ತಾರ. ಸೋನಾರ್. ಸೋನಾರ್ ಅಂತಂದ ಹೇಳಿದ್ರೆ ಸೌಂಡ್ ನ್ಯಾವಿಗೇಷನ್. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರ. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತಂದೇಳಿ. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಹಿಂಗಂತಂದ ಹೇಳಿದ್ರ ಇವಾಗ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರ ಇದು ಸಮುದ್ರದ ಆಳ. ಇದೆಲ್ಲ ಏನಂತಂದ ಹೇಳಿದ್ರೆ ನೀರ್ ಇರುತ್ತೆ. ಇಲ್ಲಿ ಏನಂತಂದ ಹೇಳಿದ್ರೆ ಹಡಗಿರುತ್ತೆ. ಈ ರೀತಿಯಾಗಿ ಇಲ್ಲಿ ಸೋನಾರ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ಕೊಂಡು ಏನಂತಂದ ಹೇಳಿದ್ರ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ತರಂಗಗಳನ್ನ ಬಿಡ್ತೀವಿ. ನಾವೇನಂತಂದ್ರ ಸೊ ನಾವು ತರಂಗಗಳನ್ನ ಬಿಡ್ತೀವಿ. ಅಲ್ಲಿ ಬಿಟ್ಟ ನಂತರ ಏನಂತಂದ್ರೆ ಅದು ಫುಲ್ ಕೆಳಗಡೆ ಹೋಗಿ ರಿಟರ್ನ್ ಏನಪ್ಪಾ ಅಂತಂದ್ರೆ ರಿಫ್ಲೆಕ್ಟ್ ಆಗಿ ಏನಂತಂದ್ರೆ ರಿಟರ್ನ್ ಬರ್ಬೇಕು. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ರಿಟರ್ನ್ ಬಂದ್ ನಮಗ್ ಕೇಳಿಸೋವರೆಗೂ ಎಷ್ಟು ಟೈಮ್ ತಗೊಳತ್ತ ಆ ಟೈಮ್ ಇಂಟು ಏನಂತಂದ್ರೆ ಪ್ಯಾದಮ್ ಅನ್ನೋ ಒಂದು ಥಿಂಗ್ಸ್ ಅನ್ನ ಯೂಸ್ ಮಾಡ್ಕೊಂಡು ಎಷ್ಟು ಆಳ ಐತೆ ಅನ್ನೋದನ್ನ ನಾವು ಹೇಳ್ತೀವಿ. ಇದು ಸೋನಾರ್ ಸಿಸ್ಟಮ್ ಅಂತಂದ ಹೇಳ್ತೀವಿ. ನೆನ್ಪಿಟ್ಕೊಡ್ರಿ. ಒಂದು ಪ್ಯಾದಮ್ ಅಂತಂದ ಹೇಳಿದ್ರ ನೆನ್ಪಿಟ್ಕೊಡ್ರಿ. ಒಂದು ಪ್ಯಾದಮ್ ಅಂತಂದ ಹೇಳಿದ್ರ ಎಷ್ಟ್ ಅಡಿ ಅಂತಂದ ಹೇಳಿದ್ರ 6 ಅಡಿ ಅಂತಂದ ಹೇಳ್ತೀವಿ. ಒಂದು ಪ್ಯಾದಮ್ ಅಂತಂದ ಹೇಳಿದ್ರೆ ಎಷ್ಟ್ ಅಡಿ? 6 ಅಡಿ ಅಂತಂದ ಹೇಳ್ತೀವಿ. ಇದು ಸಮುದ್ರದ ಆಳವನ್ನ ಕಂಡುಹಿಡಿಯುವಂತ ಮೇನ್ ಇಂಪಾರ್ಟೆಂಟ್ ಎಲ್ಲಾ ಸಬ್ಮಿರಿನ್ ಗಳಲ್ಲಾಗಿರ್ಬೋದು, ಆಮೇಲೆ ನೆಕ್ಸ್ಟ್ ಶಿಪ್ಸ್ ಗಳಲ್ಲಿ ಇದನ್ನ ಸೋನಾರ್ ಅನ್ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ, ನಂದಾದೇವಿ ಶಿಖರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತಂದೇಳಿ. ನಂದಾದೇವಿ ಶಿಖರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಯಾವ ರಾಜ್ಯದಲ್ಲಪ್ಪ ಅಂತಂದ್ರೆ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಬರುತ್ತೆ. ಉತ್ತರಾಖಂಡಿನ ಚಮೋಲಿ ಜಿಲ್ಲೆ ಒಳಗಡೆ ಏನಂತಂದ್ರೆ ನಂದಾದೇವಿ ಶಿಖರ ಬರುತ್ತ. ಇದು ಸಂಪೂರ್ಣವಾಗಿ ಭಾರತದಲ್ಲಿ ಕಂಡು ಬರುವಂತ ಒಂದು ಶಿಖರ. ಸಂಪೂರ್ಣವಾಗಿ ಏನಂತಂದ್ರೆ ಭಾರತದಲ್ಲಿ ಕಂಡು ಬರುವಂತ ಒಂದು ಶಿಖರ. ಆಮೇಲೆ ಇದು ಯುನೆಸ್ಕೋ ಪಟ್ಟಿ ಒಳಗಡೆ ಕಂಡು ಬರುತ್ತೆ. ಇದಕ್ಕೆ ಯಾಕೆ ನಾನು ಈ ಕ್ವಶನ್ ಆಡ್ ಮಾಡಿದ್ದೇನೆ ಅಂತಂದ್ರೆ ಯುನೆಸ್ಕೋ ಪಟ್ಟಿಯಲ್ಲಿ ಕಂಡು ಬರುವಂತ ಒಂದು ಶಿಖರವಾಗೈತೆ. ಸೊ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಅದೇ ರೀಸನ್ಗೋಸ್ಕರ ಏನಂತಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಈ ಪರ್ವತ ಶಿಖರದಿಂದ ಯಾವ ನದಿ ಹುಟ್ಕೊಂಡೈತೆ ಅಂತ ಕ್ವಶನ್ ಕೇಳ್ರು ಅಂತಂದ್ರೆ ಋಷಿಗಂಗಾ ಅಂತಂದೇಳಿ. ಯಾವ ನದಿ ಹುಟ್ಕೊಳತ್ತ ಇಲ್ಲಿಂದ? ಋಷಿಗಂಗಾ ಒಂದು ನದಿ ಏನಂದ್ರ ಉಗಮವಾಗತ್ತ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಖ್ಖರ ಕೊನೆಯ ಗುರು ಯಾರು ಅಂತಂದೇಳಿ. ಸೊ ಸಿಖ್ಖರ ಮೊದಲ ಗುರು ಅಂತಂದ್ರೆ ಗುರು ನಾನಕ್ ಅಂತಂದ ಹೇಳ್ತೀವಿ. ಆಮೇಲೆ ಸಿಖ್ಖರ ಕೊನೆಯ ಗುರು ಯಾರಂತಂದ ಹೇಳಿದ್ರ ಗುರು ಗೋವಿಂದ್ ಸಿಂಗ್ ಅಂತಂದೇಳಿ. ಸೊ ಲಾಸ್ಟ್ ಗುರು ಯಾರಂತಂದ ಹೇಳಿದ್ರ ಗುರು ಗೋವಿಂದ್ ಸಿಂಗ್ ಅಂತಂದ ಹೇಳ್ತೀವಿ. ಇವರನ್ನ ಸಿಖ್ಖರ 10ನೇ ಗುರು ಅಂತ ಕೂಡ ಹೇಳ್ತೀವಿ. ಆಮೇಲೆ ಇವ್ರೇನ್ ಮಾಡ್ತಾರ ಅಂತಂದ ಹೇಳಿದ್ರ ಈ ಟೈಮ್ ಒಳಗಡೆ ಪ್ರಾಬ್ಲಮ್ ಏನಾಗತ್ತಂತಂದ ಹೇಳಿದ್ರ ಗುರು ಅರ್ಜುನ್ ದೇವ್ ಇರ್ತಾರ ಮೊಘಲರ ಟೈಮ್ ಅಲ್ಲಿ. ಗುರು ಅರ್ಜುನ್ ದೇವ್ ಇದ್ದ ಟೈಮ್ ಅಲ್ಲಿ ಯಾರು ಇರ್ತಾರ ಅಂತಂದ ಹೇಳಿದ್ರ ಮೊಘಲರ ಸುಲ್ತಾನ ಜಹಾಂಗೀರ್ ಇರ್ತಾನ. ಈ ಜಹಾಂಗೀರ್ಗೆ ಏನ್ ಅನ್ಸುತ್ತ ಅಂತಂದ ಹೇಳಿದ್ರ ಈ ಗುರು ಅರ್ಜುನ್ ದೇವ್ ಶಹಜಹಾನ್ ಹೆಲ್ಪ್ ಮಾಡ್ತಿದ್ದಾನ ಸುಲ್ತಾನ ಆಗೋಕೆ. ಸೊ ಇವರು ಶಹಜಹಾನ್ ಮತ್ತು ಅರ್ಜುನ್ ದೇವ್ ಇಬ್ರು ಪ್ಲಾನ್ ಮಾಡ್ಕೊಂಡ್ ನನ್ ಮೇಲೆ ದಾಳಿ ಮಾಡಕ್ ಬರ್ತಿದಾರ ಅಂತಂದೇಳಿ ಒಂದು ಸುಳ್ಳು ಸುದ್ದಿಯನ್ನ ಏನಪ್ಪಾ ಅಂತಂದ್ರೆ ಸೀರಿಯಸ್ ಆಗಿ ತಗೊಂಡು ಈ ಜಹಾಂಗೀರ್ ಏನ್ ಮಾಡ್ತಾ ಅಂತಂದ್ರೆ ಗುರು ಅರ್ಜುನ್ ದೇವನನ್ನ ಗಲ್ಲಿಗೇರಿಸ್ತಾನ. ಇದು ಆ ಟೈಮಲ್ಲಿ ಆಗತ್ತ.
ಅವಾಗ ಎಲ್ಲಾ ಸಿಖ್ರು ಏನಪ್ಪಾ ಅಂತಂದ್ರೆ ತುಂಬಾ ಸಿಟ್ಟಿಗೆ ಹೇಳ್ತಾರ. ಆಮೇಲೆ ನೆಕ್ಸ್ಟ್ ಇವರೆಲ್ಲಾ ಆದ ನಂತರ ನೆಕ್ಸ್ಟ್ ಇನ್ನೊಬ್ರು ಬರ್ತಾರ ಅಂತಂದ್ರೆ ಗುರು ತೇಜ್ ಬಹದ್ದೂರ್ ಅಂತಂದ್ ಹೇಳಿ ಬರ್ತಾರ, ಸಿಖ್ಖರ ಗುರು. ಆ ಟೈಮ್ ಅಲ್ಲಿ ಯಾರು ಇರ್ತಾರ ಅಂತಂದ್ ಹೇಳಿದ್ರ ಔರಂಗಜೇಬ್ ಇರ್ತಾನ. ಆ ಟೈಮ್ ಅಲ್ಲಿ ಯಾರು ಸುಲ್ತಾನ ಇರ್ತಾನ, ಮೊಘಲರು ಸುಲ್ತಾನ ಔರಂಗಜೇಬ್ ಇರ್ತಾನ. ಈ ಔರಂಗಜೇಬು ಸೇಮ್ ಅದೇ ತರ ಈ ಗುರು ತೇಜ್ ಬಹದ್ದೂರ್ ತುಂಬಾ ಪ್ರಾಬ್ಲಮ್ ಮಾಡ್ತಿರ್ತಾರೆ. ಯಾಕಂತಂದ ಹೇಳಿದ್ರೆ ಆಲ್ರೆಡಿ ಗುರು ಅರ್ಜುನ್ ದೇವ್ನನ್ನ ಕೊಂದಿರ್ತಾರಲ್ಲ, ಆ ರೀಸನ್ಗೋಸ್ಕರ ಇವನು ಕೂಡ ಏನಂತಂದ್ರೆ ಗುರು ತೇಜ್ ಬಹದ್ದೂರ್ನನ್ನ ಗಲ್ಲಿಗೇರಿಸ್ತಾನ. ಯಾರು? ಔರಂಗಜೇಬ್. ಕ್ವಶನ್ ಅನ್ನ ಕೇಳಿದಾರ, ಜಹಾಂಗೀರ್ ಗಲ್ಲಿಗೇರಿಸಿದ ಸಿಖ್ಖರ ಗುರು ಯಾರು, ಔರಂಗಜೇಬ್ ಗಲ್ಲಿಗೇರಿಸಿದ ಸಿಖ್ಖರ ಗುರು ಯಾರು ಅಂತಂದು ಕ್ವಶನ್ ಕೇಳಿದ್ರು. ಇದನ್ನೆಲ್ಲ ಕಂಡು ಈ ತರ ಆದ್ರ ಸಿಖ್ ಧರ್ಮ ಏನಂದ್ರ ನಾಶ ಆಗತ್ತಂತಂದ ಹೇಳಿ 10ನೇ ಗುರುವಾದಂತಹ ಗುರು ಗೋವಿಂದ್ ಸಿಂಗ್ 1699 ಒಳಗಡೆ ಒಂದು ಸೈನ್ಯವನ್ನ ಕಟ್ತಾರ. ಅದ್ರ ಹೆಸರು ಏನಂತಂದ್ರೆ ಖಾಲ್ಸಾ ಸೈನ್ಯ ಅಂತಂದ್ ಹೇಳ್ತೀವಿ. ಇದು ಮೊಘಲರ ವಿರುದ್ಧ ಹೋರಾಟ ಮಾಡುವಂತ ಒಂದು ತುಂಬಾ ಸ್ಟ್ರಾಂಗೆಸ್ಟ್ ಸೈನ್ಯ ಅಂತಂದ್ ಹೇಳ್ತೀವಿ. ಈ ಪಾಯಿಂಟ್ ಏನಂತಂದ್ರೆ ನೆನ್ಪಿಟ್ಕೋಬೇಕು. ಆಮೇಲೆ ಸಿಖ್ಖರ ಗುರು ಗ್ರಂಥ ಯಾವ್ದಂತಂದ್ರೆ ಗುರು ಗ್ರಂಥ್ ಸಾಹಿಬ್ ಅಂತಂದ್ ಹೇಳ್ತೀವಿ. ಸಿಖ್ಖರ ಗ್ರಂಥ ಯಾವ್ದಪ್ಪ ಅಂತಂದ್ರೆ ಗುರು ಗ್ರಂಥ್ ಸಾಹಿಬ್ ಅಂತಂದ್ ಹೇಳ್ತೀವಿ. ಇದನ್ನ ಬರೆದಂತವ್ರು ಯಾರಂತಂದ್ರೆ ಗುರು ಅರ್ಜುನ್ ದೇವ್ ಬರೀತಾರ. ಏನಂತ ಬರೀತಾರ? ಗುರು ಅರ್ಜುನ್ ದೇವ್. ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್ ಕ್ವಶನ್, ಬೆಲ್ ನ ವಿಸ್ತೃತ ರೂಪ ಏನು ಅಂತಂದ್ ಹೇಳಿ ಕೇಳಿದಾರ. ಬೆಲ್ ನ ವಿಸ್ತೃತ ರೂಪ ಏನಂತಂದ್ ಹೇಳಿ ಎಸ್ ಯಾರು ಹೇಳ್ತೀರಿ? ಸೊ ಭಾರತ ಹೆವಿ ಎಲೆಕ್ಟ್ರಿಕ್ಸ್ ಲಿಮಿಟೆಡ್ ಅಂತಂತ ಹೇಳ್ತೀವಿ. ಭಾರತ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್. ಸೊ ಫಸ್ಟ್ ಒನ್, ಇದನ್ನ ಯಾವಾಗ ಸ್ಥಾಪನೆ ಮಾಡ್ತಾರಂದ್ರೆ 1964 ಒಳಗಡೆ ಸ್ಥಾಪನೆ ಮಾಡ್ತಾರ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿ ಬರುತ್ತೆ ಅಂತಂದ್ರೆ ನ್ಯೂ ಡೆಲ್ಲಿ ಒಳಗಡೆ ಬರುತ್ತೆ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿ ಬರುತ್ತೆ? ನ್ಯೂ ಡೆಲ್ಲಿ ಒಳಗಡೆ ಬರುತ್ತೆ. ಆಮೇಲೆ ಇದು ಭಾರತದ ಮಹಾರತ್ನ ಕಂಪನಿಗಳಲ್ಲಿ ಒಂದಾಗೈತೆ. ಸೊ ಭಾರತದ ಮಹಾರತ್ನ ಕಂಪನಿಗಳಂತಂದ್ ಹೇಳಿ ಬರ್ತಾವ. ಸೊ ಅದರಲ್ಲಿ ಒಂದಾಗೈತೆ. ಇಲ್ಲಿ ಈ ಬೆಲ್ ಕಂಪನಿ ಒಳಗಡೆ ಸೊ ಆಯಿಲ್ ರಿಲೇಟೆಡ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಸೆಕ್ಯೂರಿಟಿ ಪರ್ಪಸ್ ರಕ್ಷಣೆ, ಆಮೇಲೆ ರೈಲ್ವೆಗಳಿಗೆ ಸಂಬಂಧಪಟ್ಟಿದ್ದು, ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಏರ್ ಫೋರ್ಸ್ ಗೆ ಸಂಬಂಧಪಟ್ಟಿರುವಂತ ಎಲ್ಲಾ ಥಿಂಗ್ಸ್ ಗಳನ್ನ ಏನಂತಂದ್ ಹೇಳಿದ್ರೆ ಇಲ್ಲಿ ರೆಡಿ ಮಾಡ್ತಾರ. ಅಂದ್ರೆ ಟರ್ಬೈನ್ ಗಳಾಗಿರ್ಬೋದು, ಜನರೇಟರ್ ಗಳನ್ನ, ಆಮೇಲೆ ಲೋಕೋಮೋಟಿವ್ ಗಳನ್ನ ತಯಾರು ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಇದ್ರದ್ದು ಕಾರ್ಖಾನೆಗಳು, ಬೆಲ್ ಕಾರ್ಖಾನೆಗಳು ಎಲ್ಲೆಲ್ಲದಾವ ಅಂತಂದ್ರೆ ಹೈದರಾಬಾದ್ ಒಳಗಡೆ ಒಂದೈತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಭೂಪಾಲ್ ಒಳಗಡೆ ಬರುತ್ತ ಬೆಲ್ ಕಂಪನಿ. ಆಮೇಲೆ ನೆಕ್ಸ್ಟ್ ಹರಿದ್ವಾರದಲ್ಲಿ ಕಂಡು ಬರುತ್ತ. ಇನ್ನೊಂದು ಬೆಂಗಳೂರಲ್ಲಿ ಕಂಡು ಬರುತ್ತ, ಬೆಂಗಳೂರು. ಸೊ ಈ ಪ್ರದೇಶಗಳಲ್ಲಿ ಏನಂತಂದ್ ಹೇಳಿದ್ರೆ ಬೆಲ್ ಕಂಪನಿಗಳು ಕಂಡು ಬರ್ತಾವ. ಪ್ರಮುಖ ಘಟಕಗಳಿವು. ಸೊ ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಯಾವ ರಕ್ತದ ಗುಂಪನ್ನ ವಿಶ್ವವ್ಯಾಪಿ ಸ್ವೀಕೃತಿದಾರ ಅಥವಾ ಯೂನಿವರ್ಸಲ್ ರೆಸಿಪಿಯಂಟ್ ಅಂತಂದ್ ಹೇಳಿ ಕರೀತಾರ ಅಂತಂದ್ ಹೇಳಿ ಕ್ವಶನ್ ಐತೆ. ಸೊ ಎ ಬಿ ಪಾಸಿಟಿವ್ ಅಂತಂದ್ ಹೇಳ್ತೀವಿ. ಯಾವ್ದಪ್ಪ ಅಂತಂದ್ರೆ ಎ ಬಿ ಪಾಸಿಟಿವ್. ಎ ಬಿ ಪಾಸಿಟಿವ್ ಏನಂತಂದ್ರೆ ಎ ಗ್ರೂಪ್ ಇಂದನೂ ಪಡಿಬಹುದು, ಬಿ ಗ್ರೂಪ್ ಇಂದ ಪಡಿಬಹುದು, ಆಮೇಲೆ ಎ ಬಿ ಇಂದನೂ ಪಡಿಬಹುದು, ಆಮೇಲೆ ಓ ದಿಂದನೂ ಕೂಡ ಪಡಿಬಹುದು. ಇದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದೀನಿ. ಸೊ ಇನ್ ಮೇಲೆ ಏನಂತಂದ್ರೆ ರಿಪೀಟ್ ಆಗಂಗಿಲ್ಲ ಈ ಕ್ವಶನ್ ಏನು. ನೆಕ್ಸ್ಟ್ ಕ್ವಶನ್, ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ ಯಾರು ಅಂತಂದೇಳಿ. ಮೌಂಟ್ ಎವರೆಸ್ಟ್ ಅನ್ನ ಏರಿದಂತಹ ಮೊದಲ ಮಹಿಳೆ ಯಾರಪ್ಪ ಅಂತಂದ್ರೆ ಯಾರಂತ ಹೇಳ್ತೀರಿ? ಎಸ್, ಜಂಕೋ ತಾಬೆ ಅಂತಂದ ಹೇಳ್ತೀವಿ. ಯಾರಪ್ಪ ಅಂತಂದ್ರೆ 1975 ಒಳಗಡೆ ಜಂಕೋ ತಾಬೆ ಅನ್ನೋರು, ಇವ್ರು ಎಲ್ಲಿಯವ್ರು ಅಂತಂದ್ರೆ ಜಪಾನ್ದವ್ರು. ಇವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಮೌಂಟ್ ಎವರೆಸ್ಟ್ ಅನ್ನ ಏರಿದಂತಹ ಮೊದಲ ಮಹಿಳೆ ಆಗಿರ್ತಾರ. ಆಮೇಲೆ ಭಾರತದ ಪರ ಏರಿದಂತವ್ರು ಯಾರಂತಂದ ಹೇಳಿದ್ರೆ ಬಚೇಂದ್ರಿ ಪಾಲು. ಭಾರತದ ಪರವಾಗಿ ಮೊದಲ ಬಾರಿಗೆ ಎವರೆಸ್ಟ್ ಅನ್ನ ಏರಿದಂತಹ ಮಹಿಳೆ ಯಾರಂತಂದ ಹೇಳಿದ್ರೆ ಬಚೇಂದ್ರಿ ಪಾಲು. ಅವ್ರು ಯಾವಾಗ ಇರ್ತಾರ ಅಂದ್ರೆ 1984 ಒಳಗಡೆ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಕೇಸರಿಯನ್ನ ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವ್ದಂತಂದ ಹೇಳಿ. ಯಾಕಂತಂದ್ರೆ ಇವಾಗ ತುಂಬಾ ನ್ಯೂಸ್ ಅಲ್ಲಿ ಐತೆ ಕೇಸರಿ ಪ್ರಾಡಕ್ಟ್. ಯಾಕಂತಂದ್ರೆ ಆರ್ಟಿಕಲ್ 370 ಏನೆಲ್ಲ ತೆಗೆದು ಹಾಕಿಬಿಟ್ಟಿದೀವಲ್ಲ, ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು ಜಮ್ಮು ಕಾಶ್ಮೀರ ಒಳಗಡೆ. ಸೊ ಅತಿ ಹೆಚ್ಚು ಉತ್ಪಾದನೆ ಮಾಡೋದು ಯಾವ್ದಂತಂದ್ರೆ ಜಮ್ಮು ಕಾಶ್ಮೀರ್ ಅಂತಂದ ಹೇಳ್ತೀವಿ. ಅಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲೂ ಯೂಸ್ ಮಾಡಂಗಿಲ್ಲ. ಇದನ್ನ ಎದಕ್ ಯೂಸ್ ಮಾಡ್ತಾರಂತಂದ್ರೆ ಆಹಾರದೊಳಗಡೆ ಬಣ್ಣ. ಈಗ ನೀವು ಏನ್ ಮಾಡ್ತೀರಿ, ಶಿರಾ ಮಾಡ್ತಿರಲ್ಲ, ಶಿರಾ ಅಂತ ಹೇಳ್ತೀರಿ, ಮದುವೆ ಒಳಗಡೆ ಎಲ್ಲ ಮಾಡ್ತಾರಲ್ಲ, ಅದಕ್ಕೊಂದ್ ಕಲರ್ ಹಾಕ್ತಾರಲ್ಲ ಕೇಸರಿ ಕಲರ್, ಅದು
ಅದಾದ ನಂತರ ಅದಕ್ಕೆ ರುಚಿ ಬರುವಂತದ್ದು. ಆಮೇಲೆ ಆಯುರ್ವೇದ ಔಷಧಿಗಳನ್ನ ತಯಾರು ಮಾಡೋಕೆ ಕೇಸರಿ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಇದ್ರಲ್ಲಿ ಸಿಕ್ಕಿಂ ಅಂತಂದ್ ಹೇಳಿ ಬರುತ್ತ. ಸಿಕ್ಕಿಂ ಒಳಗಡೆನು ಬೆಳಿಬೇಕು ಅಂತಂದ್ ಹೇಳಿ ರಿಸರ್ಚ್ ಮಾಡ್ತಿದಾರೆ. ಇನ್ನು ಬೆಳಿತಿಲ್ಲ, ರಿಸರ್ಚ್ ಮಾಡ್ತಿದಾರೆ. ಸಕ್ಸಸ್ ಆದ್ರೆ ಸಿಕ್ಕಿಂ, ಅರುಣಾಚಲ ಪ್ರದೇಶದಲ್ಲೂ ಕೂಡ ಬೆಳಿತಾರ ಅದನ್ನ ಅಷ್ಟೇ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತಂದ್ ಹೇಳಿ ಯಾವಾಗ ಆಚರಣೆ ಮಾಡ್ತಾರ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಯಾವಾಗ ಅಂತಂದ್ರೆ ಮಾರ್ಚ್ 8ನೇ ತಾರೀಕು. ಸೊ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತಾರ. ಫಸ್ಟ್ ಟೈಮ್ ಯಾವಾಗ ಆಚರಣೆ ಮಾಡ್ತಾರ ಅಂದ್ರೆ 1975 ಒಳಗಡೆ ಇದನ್ನ ಆಚರಣೆ ಮಾಡ್ತಾರ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ನಮ್ಮ ಭಾರತ ದೇಶದೊಳಗಡೆ ಫೆಬ್ರವರಿ 13ನೇ ತಾರೀಕು ಏನಂತಂದ್ ಹೇಳಿದ್ರ ರಾಷ್ಟ್ರೀಯ ಮಹಿಳಾ ದಿನ ಅಂತಂದ್ ಹೇಳಿ, ರಾಷ್ಟ್ರೀಯ ಮಹಿಳಾ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತಾರ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಂದ್ ಏನಂತಂದ್ರೆ ಥೀಮ್ ಅನ್ನ ಕೇಳ್ತಾರೆ. ಇವಾಗ ನೋಡ್ರಿ, ಮಾರ್ಚ್ 8 ಮುಗ್ದು ಹೋಗೈತೆ. ಮಾರ್ಚ್ 8 2026 ಆ ವುಮೆನ್ಸ್ ಡೇದ ಥೀಮ್ ಏನಪ್ಪಾ ಅಂತ ಕ್ವಶನ್ ನ ಕೇಳ್ತಾರ. ಅದನ್ನ ನೀವು ಚೆಕ್ ಮಾಡಿ ಇಟ್ಕೊಡ್ರಿ. ಇದೇನಂತಂದ್ ಹೇಳಿದ್ರ ಇವತ್ತಿನ ಕ್ಲಾಸ್. ಸೊ